Hello, energetic and enthusiastic students. ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಬ್ಯಾಕ್ ಟು PW ಕನ್ನಡ 9th and 10th ಚಾನೆಲ್. ಸೊ ಈ ಒಂದು ಚಾನೆಲ್ನಲ್ಲಿ ನಾವಿವತ್ತಿದ್ದೀವಿ ಎಕ್ಸ್ಪ್ಲೇನಿಂಗ್ ದ ಬೇಸಿಕ್ ಸೀರೀಸ್. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ಸ್. ನನಗೆ ಗೊತ್ತಾ ಇದೆ ತುಂಬ ಜನರಿಗೆ ಈ ಟಾಪಿಕ್ ತುಂಬ ಕಷ್ಟ ಅಂತ ಹೇಳಿ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಒನ್ ಆಸ್ಪೆಕ್ಟ್ ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಹೇಟ್ ಕೆಮಿಸ್ಟ್ರಿ. ರೈಟ್, ಯಾಕಂದರೆ ಬ್ಯಾಲೆನ್ಸಿಂಗ್ ಅಂತ ಹೇಳಬೇಕಾದ್ರೆ ಅಲ್ಲಿ ಫಾರ್ಮುಲಾಸ್ ಬರುತ್ತೆ, ಫಾರ್ಮುಲಾಸ್ ಬರೆಯೋದು ಯಾವ ಥರ ಅಂತ ಹೇಳಿ ಬರುತ್ತೆ, ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳೋ ಐಡಿಯಾಸ್ ಬರಬೇಕು, ಡಿಫ್ರೆಂಟ್ ಮೆಥಡ್ಸ್ ಆಫ್ ಬ್ಯಾಲೆನ್ಸಿಂಗ್ ಗೊತ್ತಿರಬೇಕು. ಒಂದು ಮೆಥಡ್ ವರ್ಕೌಟ್ ಆಗಲ್ಲ ಅಂದರೆ ನೆಕ್ಸ್ಟ್ ಮೆಥಡಿಗೆ ನಾವು ಹೋಗೋ ಥರ ಸ್ವಿಚ್ ಆನ್ ಮಾಡೋ ಥರ ವಿ ಶುಡ್ ಬಿ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದಿಸ್. ಪಾಯಿಂಟ್ ನಂಬರ್ ಬರುತ್ತೆ, ಯಾವುದೆಲ್ಲ ಮೆಥಡ್ಸ್ಗಳಿದೆ ಬ್ಯಾಲೆನ್ಸ್ ಮಾಡಲಿಕ್ಕೆ. ಇದರ ಡಿಫ್ರೆಂಟ್ ಮೆಥಡ್ಸ್, ಬಟ್ ಫೇಮಸ್ ಆಗಿರುವಂಥದ್ದು ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಮತ್ತು ಆಲ್ಜಿಬ್ರಿಕ್ ಮೆಥಡ್. ಸೊ ಈ ಎರಡು ಮೆಥಡ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗಲೇ ಸಾಕಷ್ಟು ಕಾಂಟೆಂಟ್ಗಳು ಇದಕ್ಕೆ ರಿಲೇಟೆಡ್ ಆಗಿ ಬಂದಿರುತ್ತೆ, ಬಟ್ ಸ್ಟಿಲ್ ಆಸ್ ಅ ಪಾರ್ಟ್ ಆಫ್ ರಿವಿಷನ್ ಪ್ಲೀಸ್ ಡೂ ಕೀಪ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಸೊ ಇವಾಗ ಹಿಟ್ ಆ್ಯಂಡ್ ಟ್ರಯಲ್ ಮೆಥಡಲ್ಲೂ ಆಲ್ಜಿಬ್ರಿಕ್ ಮೆಥಡಲ್ಲೂ ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು? ಟು ಒಬೇ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಈ ಲಾ ಏನು ಹೇಳುತ್ತೆ? Law of conservation of mass. So according to this law, ಈ law ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮಾಸ್ ಅನ್ನ ಕ್ರಿಯೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಡಿಸ್ಕಾರ್ಡ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅಂದ್ರೆ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಅದನ್ನ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ನಾವು ಕನ್ವರ್ಟ್ ಮಾಡ್ಬೋದು, ಜಸ್ಟ್ ಲೈಕ್ ಎನರ್ಜಿ ಅಂತ ಹೇಳಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನ ಮಾಸ್ ಸ್ಟೇಟ್ ಮಾಡುತ್ತೆ. ಹಾಗಾದ್ರೆ ನಾವು ಎಷ್ಟು ರಿಯಾಕ್ಟೆಂಟ್ ತಗೊಳ್ತೀವೋ ಅಷ್ಟೇ ಪ್ರಾಡಕ್ಟ್ಸ್ಗಳು ಸಿಗಬೇಕು. ಬಟ್ ಈ ಲಾ ಯಾವುದಕ್ಕೆ ಅಪ್ಲಿಕೇಬಲ್ ಆಗಿರುತ್ತೆ? ಕೆಮಿಕಲ್ ರಿಯಾಕ್ಷನ್ಸ್ಗಳಿಗೆ ಮಾತ್ರ, ನಾಟ್ ಫಾರ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು H2O2 ಅಂತ ಹೇಳಿ ಎರಡು ಕೆಮಿಕಲ್ ಎಲಿಮೆಂಟ್ ತಗೊಂಡ್ರೆ ನಾನು ಎಷ್ಟು ಕ್ವಾಂಟಿಟಿ ಆಫ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ತಗೊಂಡಿರ್ತೀನೋ ಅಷ್ಟೇ ಕ್ವಾಂಟಿಟಿ ಆಫ್ ವಾಟರ್ ಏನಾಗಬೇಕು? ಫಾರ್ಮ್ ಆಗಬೇಕು. ಸೊ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್, ಅಂದರೆ ಹೈಡ್ರೋಜನು ಇದೆ, ಆಕ್ಸಿಜನು ಇದೆ, ಈ ಎರಡು ಡಿಫ್ರೆಂಟ್ ಎಲಿಮೆಂಟ್ಗಳದ್ದು ಆಟಮ್ಸ್ ಆನ್ ನಿಮ್ಮ LHS side, this side is LHS side, should be equal to the atoms of different element on RHS side. So atoms of different element on both the side of the equation should be same ಅಂತ ಹೇಳಿ we can state this law alwa. When it comes to chemical equation ಏನು ಹೇಳ್ತೀವಿ ನಾವು? atoms of different element, atoms of different element should be same on both the side of ಕೆಮಿಕಲ್ ಇಕ್ವೇಷನ್ದು ಆಚೆಗೂ ಈಚೆಗೂ ಆಟಮ್ಸ್ಗಳು ಏನಾಗಿರಬೇಕು? ಸೇಮ್ ಇರಬೇಕು. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಸ್ ಟಾಕಿಂಗ್ ಅಬೌಟ್. ಹಾಗಾದ್ರೆ ಈ ಇಕ್ವೇಷನ್ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ? H2O2 ಗಿವಿಂಗ್ H2O. ಸೊ ಲೆಟ್ ಮೀ ಟೇಕ್ ಡಿಫ್ರೆಂಟ್ ಪೆನ್ ಹಿಯರ್. ಎರಡು ಹೈಡ್ರೋಜನ್ ಇದೆ, ಇಲ್ಲೂ ಎರಡು ಹೈಡ್ರೋಜನ್ ಇದೆ. ಕೌಂಟ್ ಮಾಡ್ತಾರೆ ಹಿಟ್ ಆ್ಯಂಡ್ ಟ್ರಯಲ್. ಅಂದರೆ ಫಸ್ಟಿಗೆ ನೀವು ನೋಡ್ತೀರಾ, ಒಂದು ಆಟಮ್ಸ್ನ ಇಟ್ಕೊಂಡು ಆಚೆ ಈಚೆ ಕೌಂಟ್ ಮಾಡ್ತೀರಾ, ಮತ್ತೆ ಟ್ರೈ ಮಾಡ್ತೀರಾ, ವಾಪಸ್ ಅದು ಏರ್ಪೇರ್ ಆಗುತ್ತೆ, ಅಗೇನ್ ಯು ಹಿಟ್ ದ ಸೇಮ್ ಎಲಿಮೆಂಟ್, ಯು ವರ್ಕ್ ಆನ್ ಇಟ್, ಅಗೇನ್ ಯು ಬ್ಯಾಲೆನ್ಸ್. ಅಂದರೆ ಇಟ್ ಇಸ್ ಅ ಪ್ರಾಸೆಸ್ ವಿಚ್ ಹ್ಯಾಪನ್ಸ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ until you get the full correctness of that complete equation. So for example, ಎರಡು ಹೈಡ್ರೋಜನ್ ಬ್ಯಾಲೆನ್ಸ್ ಆಯಿತು. 2 ಆಕ್ಸಿಜನ್ ಇಲ್ಲಿದೆ, ಆಕ್ಸಿಜನ್ ನಂಬರ್ ಇಸ್ ಮೋರ್ ಆನ್ ಯೋರ್ RHS ಸೈಡ್. ಸೊ RHS ಅಂತ ಹೇಳೋದಕ್ಕೆ ನಾನು, ಬಿಕಾಸ್ ಸೈಡ್ಸ್ ಆರ್ ಆಲ್ವೇಸ್ ಕನ್ಫ್ಯೂಸಿಂಗ್, ಸೊ ಹಾಗಾಗಿ ರಿಯಾಕ್ಟೆಂಟ್ ಸೈಡ್ ಅಂತ ಹೇಳ್ತೀನಿ ನಾನು. ರಿಯಾಕ್ಟೆಂಟ್ ಸೈಡಲ್ಲಿ ಎರಡು ಆಕ್ಸಿಜನ್ ಇದೆ, ಪ್ರಾಡಕ್ಟ್ ಸೈಡಲ್ಲಿ ಒಂದೇ ಆಕ್ಸಿಜನ್ ಇರೋ ಕಾರಣಕ್ಕೋಸ್ಕರ ಐ ವಿಲ್ ರೈಟ್ ಹಿಯರ್ 2. ಅಗೇನ್ ಯು ಹ್ಯಾವ್ ಟು ಹಿಟ್ ಹೈಡ್ರೋಜನ್. ಯಾಕೆ? ಇವಾಗ ಹೈಡ್ರೋಜನ್ ಏರ್ಪೇರ್ ಆಯ್ತಲ್ವಾ, ಸೊ ಐ ವಿಲ್ ರೈಟ್ ಅಗೇನ್ ಆನ್ ಹೈಡ್ರೋಜನ್. ದೆನ್ ಅಗೇನ್ ಯು ಹ್ಯಾವ್ ಟು ಚೆಕ್ ಎಲ್ಲ ಎಲಿಮೆಂಟ್ಸ್ಗಳು ಕರೆಕ್ಟ್ ಆಗಿದೆಯಾ ಅಂತ ಹೇಳಿ. 2 2s 4 ಹೈಡ್ರೋಜನ್. ಯಾವ ಥರ ಮಲ್ಟಿಪ್ಲೈ ಮಾಡ್ಕೋತೀರಾ? ಈ 2 ಅನ್ನ ಈ 2 ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ದಿಸ್ ನಂಬರ್ ಇಸ್ ವಾಟ್ ಯು ಹ್ಯಾವ್, ಶುಡ್ ನಾಟ್ ಆಲ್ಟರ್. ಸೊ ಹಾಗಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಅವ್ರು ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ, ಡ್ರಾ ದ ಬಾಕ್ಸ್ ಅರೌಂಡ್ ಈಚ್ ಫಾರ್ಮುಲಾ. ಯಾಕೆ ಅಂತ ಹೇಳಿದ್ರೆ, ನಾವು ಕೆಮಿಕಲ್ ಕಾಂಪೋಸಿಷನ್ನ ಚೇಂಜ್ ಮಾಡುವಾಗಿಲ್ಲ. ಕೆಮಿಕಲ್ ಕಾಂಪೋಸಿಷನ್ಗಳು ಯಾವಾಗಲೂ ಫಿಕ್ಸ್ ಆಗಿರುತ್ತೆ ಫಾರ್ ಅ ಗಿವನ್ ಮಾಲಿಕ್ಯೂಲ್,
for given set of group of different atoms of elements ಗಳು. So whatever you have to write, you should write before the formula and multiply that number here. 2 2s are 4 ಅಂದ್ರೆ 4 ಹೈಡ್ರೋಜನ್ ಆಯ್ತು. ವೇರ್ ಆನ್ ಯೋರ್ ರಿಯಾಕ್ಟೆಂಟ್ ಸೈಡ್. ಸೊ ಪ್ರಾಡಕ್ಟ್ ಸೈಡ್ ಅಲ್ಲಿ ಎಷ್ಟು ಬರೀತೀರಾ? ಇಲ್ಲೂ ಕೂಡ 2 2s are 4 ಅಲ್ವಾ? ಅದೇ ತರ ಆಕ್ಸಿಜನ್ ಕೌಂಟ್ ನೋಡಿ, ಇಲ್ಲಿ 2 ಆಕ್ಸಿಜನ್ ಇದೆ. ಇಫ್ ನಥಿಂಗ್ ಈಸ್ ದರ್, ಯು ಶುಡ್ ಕನ್ಸಿಡರ್ ಇಟ್ ಆಸ್ 1 1 2s are 2 ಆಕ್ಸಿಜನ್. ಅದೇ ತರ ಇಲ್ಲಿ 2 ಅನ್ನ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2 times ಆಕ್ಸಿಜನ್ ಅಂತ ಹೇಳಿ. ಯು ಹ್ಯಾವ್ ಟು ಟೇಕ್ points in your mind. So this method is called as hit and trial method. Yes, all chemical equations should obey law of conservation of mass, but there are nuclear chemical equations. ಅಲ್ಲಿ ಮಾಸ್ ಅನ್ನ ಮಾಸ್ಗೆ ನಾವು ಇಕ್ವೇಟ್ ಮಾಡಕ್ಕಾಗಲ್ಲ. ಮಾಸ್ ಅನ್ನ ಮಾಸ್ ಪ್ಲಸ್ ಎನರ್ಜಿ ಅಂತ ಹೇಳಿ ನಾವೇನ್ ಮಾಡ್ತೀವಿ? ಇಕ್ವೇಟ್ ಮಾಡ್ತೀವಿ. ಒನ್ ಮೋರ್ ಎಕ್ಸಾಂಪಲ್ ಕೊಡಿ ಮೇಡಮ್. ಇಷ್ಟು ಸಿಂಪಲ್ ಆಗಿರೋ ಎಕ್ಸಾಂಪಲ್ಸ್ ಅಲ್ಲೆಲ್ಲ ಹೇಳಿದ್ರೆ ನಮಗೆ ಮತ್ತೆ ಕನ್ಫ್ಯೂಷನ್ಸ್ ಬರುತ್ತೆ ಅಂತ ಹೇಳೋದಾದ್ರೆ, ನೆಕ್ಸ್ಟ್ ಐ ವಿಲ್ ಗೋ ವಿತ್ ಅನದರ್ ಸೆಟ್ ಆಫ್ ಇಕ್ವೇಶನ್. ಯಾವ್ದದು ಅಂತ ಹೇಳಿ ನೋಡೋಣ. ಓಕೆ, ಸೊ ಇವಾಗ ನಾವು ಸೋಡಿಯಂ ಕ್ಲೋರೈಡ್ ಬಗ್ಗೆ ಮಾತಾಡೋಣ, ಸೋಡಿಯಂ ಸಲ್ಫೇಟ್ ಬಗ್ಗೆ. ಸೋಡಿಯಂ ಸಲ್ಫೇಟು ಬೇರಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೋಡಿಯಂ ಸಲ್ಫೇಟ್ ಇಸ್ ರಿಯಾಕ್ಟಿಂಗ್ ವಿತ್ ಬೇರಿಯಂ ಕ್ಲೋರೈಡ್. ಏನ್ ಕೊಡ್ಬೇಕು ನಮ್ಗೆ ಇಲ್ಲಿ? ಬೇರಿಯಂ ಸಲ್ಫೇಟ್. ಪ್ರಾಡಕ್ಟ್ ಬಂದ್ಬಿಟ್ಟು ಬೇರಿಯಂ ಸಲ್ಫೇಟ್, ವೈಟ್ ಕಲರ್ ಪ್ರೆಸಿಪಿಟೇಟ್ ಫಾರ್ಮ್ ಆಗಬೇಕು. ಅದ್ರ ಬಗ್ಗೆ ನೀವು ಓದ್ತೀರಾ. ಸೋಡಿಯಂ ಕ್ಲೋರೈಡ್ ಅಂತ ಹೇಳುವಂತಹ ಬೈ ಪ್ರಾಡಕ್ಟ್ ಫಾರ್ಮ್ ಆಯಿತು. ಓಕೆ, ಸೊ ಈ ಬಾಕ್ಸ್ನ ನಾನು ಇವಾಗ ಇರೇಸ್ ಮಾಡ್ತೀನಿ. ಈ ಬಾಕ್ಸ್ ಹಾಕಿದ್ ಯಾಕೆ ಅಂದರೆ ಯಾವ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಂತ ನಿಮಗೆ ಹೇಳ್ಕೊಡಕ್ಕೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ನೀವು ಬ್ಯಾಲೆನ್ಸ್ ಮಾಡುವ ಕಾರಣಕ್ಕೋಸ್ಕರ ಯು ಗೆಟ್ ಕನ್ಫ್ಯೂಸ್ಡ್ ಇಫ್ ಐ ಪುಟ್ ಬ್ರಾಕೆಟ್ಸ್ ಇನ್ ಬಿಟ್ವೀನ್. ಹಾಗಾಗಿ ಲೆಟ್ ಮಿ ರಿಮೂವ್ ದಟ್ ಬ್ರಾಕೆಟ್. ಆಲ್ ರೈಟ್, ಸೊ ಇವಾಗ ನಮ್ಗೆ ಏನು ಸಿಗಬೇಕು ಮಕ್ಕಳೇ? ಪ್ರಾಡಕ್ಟು ಬೇರಿಯಂ ಸಲ್ಫೇಟ್ ಸಿಗಬೇಕು ಮತ್ತೆ ಸೋಡಿಯಂ ಕ್ಲೋರೈಡ್ ಸಿಗಬೇಕು. ಈಗ ನಿಮಗೆ ಜಾಸ್ತಿ ಕನ್ಫ್ಯೂಷನ್ಸ್ ಇರುತ್ತಲ್ವಾ, ಈ 2 ಯಾಕೆ, 4 ಯಾಕೆ, 2 ಯಾಕೆ ಅಂತ ಹೇಳಿ. ಈ ಕನ್ಫ್ಯೂಷನ್ಸ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಐ ಹ್ಯಾವ್ ಆಲ್ರೆಡಿ ಡನ್ ದ ಕ್ಯಾಟಯಾನ್ಸ್ ಆನಿಯಾನ್ಸ್ ಪಾರ್ಟ್. ಇದು ಕೆಲವೊಂದಷ್ಟು ಇಕ್ವೇಷನ್ಸ್ಗಳನ್ನ ನಾನು ಮಾಡಿದ್ದೀನಿ. ಅದರಲ್ಲಿ ಕ್ಯಾಟಯಾನ್ಸ್ಗಳದ್ದು ಚಾರ್ಜ್ ಏನು, ಆನಿಯಾನ್ಸ್ಗಳದ್ದು ಚಾರ್ಜ್ ಏನು ಹೇಳ್ಕೊಟ್ಟಿದ್ದೀನಿ. ಸಲ್ಫೇಟ್ದು ಚಾರ್ಜು 2, ಸೋಡಿಯಂದು ಚಾರ್ಜ್ 1. ಅದು ಎಕ್ಸ್ಚೇಂಜ್ ಮಾಡಿದಾಗ ಫಾರ್ಮುಲಾ ಈ ಥರ ಬರುತ್ತೆ. ನಿಮ್ಗೆ ಅದು ಕರೆಕ್ಟಾಗಿ ಗೊತ್ತಿದ್ರೇ ಬ್ಯಾಲೆನ್ಸಿಂಗ್ ಕರೆಕ್ಟ್ ಆಗೋದು. ಯಾಕೆಂದ್ರೆ ಇಲ್ಲಿರೋ ನಂಬರ್ಸ್ಗಳೇನಾದರೂ ನೀವು ಆಚೆ ಈಚೆ ತಪ್ಪಿ ಬರೆದ್ರಿ ಮಕ್ಕಳೇ, ನಿಮ್ಮದು ಈಕ್ವೇಷನ್ಸ್ ಹೋಯ್ತಲ್ಲಿಗೆ, ಆಯ್ತಾ? ಆ್ಯಂಡ್ ಆಲ್ಸೋ ನಿಮ್ಗೆ ಇದು ಕನ್ಫ್ಯೂಷನ್ಸ್ ಆಗುತ್ತೆ, ನಂಬರ್ಸ್ಗಳು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಕ್ಲಿಯರ್ ಕಟ್ ಆಗಿ ಒಂದು ಬಾಕ್ಸ್ನ ಹಾಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ಯಾಟ್ ಯು ಆರ್ ಗಿವಿಂಗ್ ಅಲರ್ಟ್ನೆಸ್ ಟು ಯೋರ್ ಮೈಂಡ್. ಈ ಬಾಕ್ಸ್ ಒಳಗಡೆ ಇರುವಂತಹ ಯಾವುದೇ ನಂಬರ್ಸನ್ನು ನಾನು ಡಿಲೀಟ್ ಅಥವಾ ಆಲ್ಟರ್ ಮಾಡುವಾಗೆ ಇಲ್ಲ ಅಂತ ಹೇಳಿ. ಇಲ್ಲ ಮೇಡಮ್ ವಿ ಆರ್ ಪರ್ಫೆಕ್ಟ್ ವಿತ್ ದಿಸ್ ಅಂತ ಹೇಳಿದ್ರೆ ಯು ಡೋಂಟ್ ಹ್ಯಾವ್ ಟು ಡೂ ದಿಸ್. ಈಗ ನಾವು ಫಸ್ಟ್ಗೆ ಹಿಟ್ ಆ್ಯಂಡ್ ಟ್ರಯಲ್ ಮೆಥಡಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡಬೇಕು? ಇಷ್ಟೊಂದು ಎಲಿಮೆಂಟ್ಸ್ಗಳಿದೆ ಅಲ್ವಾ, ಯಾವ ಆರ್ಡರಲ್ಲಿ ಹೋಗಬೇಕು ಅಂತ ಹೇಳೋ ಕ್ವೆಶನ್ ಬರುತ್ತೆ. ಫಸ್ಟ್ ಆಲ್ವೇಸ್ ಸ್ಟಾರ್ಟ್ ವಿತ್ ಮೆಟಲ್. ಅಲ್ಲಿ 2-3 ಮೆಟಲ್ಸ್ಗಳಿದೆ, ತಲೆ ಕೆಡಿಸ್ಕೊಳ್ಬೇಡಿ. ಯಾವುದಾದ್ರು ಫಸ್ಟ್ ಒಂದು ಮೆಟಲಿಂದ ಸ್ಟಾರ್ಟ್ ಮಾಡಿ. ಆಲ್ಫಾಬೆಟಿಕಲ್ ಆರ್ಡರ್ ಹೋಗ್ಬೇಕಾ, ಪ್ರಯಾರಿಟಿ ಆರ್ಡರ್ ಇನ್ ಎಲೆಕ್ಟ್ರೋ ಕೆಮಿಕಲ್ ಸೀರೀಸ್ ಹೋಗ್ಬೇಕಾ, ತಲೆನೇ ಕೆಡಿಸ್ಕೊಳ್ಬೇಡಿ. ಯಾವ ಆರ್ಡರು ಫಾಲೋ ಮಾಡಬೇಕಾಗಿಲ್ಲ. ಜಸ್ಟ್ ಸ್ಟಾರ್ಟ್ ವಿತ್ 1 ಮೆಟಲ್, ಯಾವುದಾದ್ರು ಸರಿ. ಈಗ ಇಲ್ಲಿ ಸೋಡಿಯಂ ಇದೆ. ಫಸ್ಟ್ ನಾನೇನು ಮಾಡ್ತೀನಿ, ಐ ಹಿಟ್ ದ ಸೋಡಿಯಂ ಮೆಟಲ್. ಇಲ್ಲಿ 2 ಇದೆ ಸೋಡಿಯಂ ಆನ್ ರಿಯಾಕ್ಟೆಂಟ್ ಸೈಡ್. ಇದು ಆರೋ ಮಾರ್ಕಿಗೆ ಮುಂಚೆ ಬರೋದು ರಿಯಾಕ್ಟೆಂಟ್ ಸೈಡು, ಆರೋ ಮಾರ್ಕ್ ನಂತರ ಬರುವಂಥದ್ದು ಪ್ರಾಡಕ್ಟ್ ಸೈಡು. ಇಲ್ಲಿ 2 ಸೋಡಿಯಂ ಇದೆ. ಪ್ರಾಡಕ್ಟ್ ಸೈಡಲ್ಲಿ ಇಲ್ಲಿ ಒಂದೇ ಸೋಡಿಯಂ ಇದೆ. ಹಾಗಾಗಿ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ಸೋಡಿಯಂ ಐ ರೋಟ್ ಓವರ್ ದೇರ್ 2 ಆಯ್ತಾ? ಇವಾಗ ಸೋಡಿಯಂ ಬ್ಯಾಲೆನ್ಸ್ ಆಯಿತು. ಮತ್ತೆ ವಾಪಸ್ ಚೆಕ್ ಮಾಡಿ ಸೋಡಿಯಂ ಬಿಟ್ಟು ಬೇರೆ ಯಾವುದಾದ್ರೂ ಮೆಟಲ್ಸ್ ಇದೆಯಾ ಅಂತ ಹೇಳಿ. ಸೊ ಬೇರಿಯಂ ಅಂತ ಹೇಳೋ ಮೆಟಲ್ ಇದೆ. ಎಷ್ಟಿದೆ? ಒಂದೇ. ಇಲ್ಲಿ ಎಷ್ಟಿದೆ? ಒಂದೇ. ಸೊ ದೇರ್ ಇಸ್ equal number of barium atoms on both the side of the equation. Stop doing it. ಏನೋ ಅದನ್ನ ಚೇಂಜ್ ಮಾಡಬೇಡಿ. ನೀವೇ ಎಕ್ಸ್ಟ್ರಾ ಕಿತಾಪತಿ ಬರೆದು ನಂಬರ್ಸ್ ಎಲ್ಲ ಬರೆದು ಮತ್ತೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಟ್ ಇಸ್ ಆಲ್ರೆಡಿ ಬ್ಯಾಲೆನ್ಸ್ಡ್. ಆಯ್ತಾ? ನೆಕ್ಸ್ಟ್ ಏನು ಮಾಡೋಣ? ನಾನ್ ಮೆಟಲ್ಸಿಗೆ ಹೋಗೋಣ. ಇಲ್ಲೇ ಮಕ್ಕಳಿಗೆ ಕನ್ಫ್ಯೂಷನ್ ಆಗೋದು, ಈ ಮೆಟಲು ನಾನ್ ಮೆಟಲ್ಸ್ಗಳನ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ. ಅದಕ್ಕೆ ನೀವೇನು ಮಾಡಬೇಕು? ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಒಳಗಡೆ ಫಸ್ಟ್ 20 ಎಲಿಮೆಂಟ್ಸ್ಗಳು ಯಾವುದು ಮೆಟಲ್ಸು ಯಾವುದು ನಾನ್ ಮೆಟಲ್ಸ್ಗಳು, ಆಮೇಲೆ ಮಿಕ್ಕಿದ್ರಲ್ಲಿ ಯಾವುದೆಲ್ಲ ಮೆಟಲ್ಸ್ಗಳನ್ನ ನೆನ್ಪಿಟ್ಕೊಳ್ಬೇಕು ಅಂತ ಹೇಳೋ ಬೇಸಿಕ್ ಐಡಿಯಾ ನಿಮ್ಗಿರಬೇಕು. ಇವಿಷ್ಟು ಇತ್ತು ಅಂತ ಹೇಳಿದ್ರೆ ಮಕ್ಕಳೇ, ಕೆಮಿಸ್ಟ್ರಿ ಈಸ್ ಆಲ್ವೇಸ್ ಈಸಿ ಎಟ್ ಎನಿ ಕ್ಲಾಸ್. 11th ಆಗಿರ್ಬೋದು, 12th ಆಗಿರ್ಬೋದು, ಹೈಯರ್ ಕ್ಲಾಸಸ್ ಆಗಿರ್ಬೋದು. ಓಕೆನಾ? ಇದೇ ಬೇಸಿಕ್ ಅಂತ ಹೇಳಿದ್ರೆ. ಆಲ್ ರೈಟ್. ಈಗ ನಾನ್ ಮೆಟಲ್ ಅಂತ ಹೇಳಿ ಬಂದಾಗ ಮಕ್ಕಳೇ, ಆಕ್ಸಿಜನ್ ಮತ್ತು ಹೈಡ್ರೋಜನ್ನ ಟಚ್ ಮಾಡಬೇಡಿ. ಓಕೆ, ಕೀಪ್ ಆಕ್ಸಿಜನ್ ಆನ್ ದ ನೆಕ್ಸ್ಟ್
ಸ್ಟೆಪ್. ಹೈಡ್ರೋಜನ್ ಅನ್ನ ಲಾಸ್ಟಿಗೆ ಕನ್ಸಿಡರ್ ಮಾಡಿ. ಇವುಗಳು ನಾನ್ ಮೆಟಲ್ಸೇ, ಆಕ್ಸಿಜನ್ ಹೈಡ್ರೋಜನ್ ನಾನ್ ಮೆಟಲೇ, ಬಟ್ ಯು ಆರ್ ನಾಟ್ ಗೋಯಿಂಗ್ ಟು ಟಚ್ ದಟ್ ಎಕ್ಸೆಪ್ಟ್ ದಟ್ ಎನಿ ನಾನ್ ಮೆಟಲ್ ಕಮ್ಸ್. ಫಾರ್ ಎಕ್ಸಾಂಪಲ್ ಸಲ್ಫರ್ ಇದೆ, ಆಯ್ತಾ, ಕ್ಲೋರಿನ್ ಇದೆ. ಸಲ್ಫರು ಕ್ಲೋರಿನ್ ಅನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಟಾರ್ಗೆಟ್ ಎನಿ ಒನ್ ನಾನ್ ಮೆಟಲ್. ಮೇ ಬಿ ಸಲ್ಫರ್ ಅನ್ಕೊಳ್ಳಿ, ಇಲ್ಲಿ ಒಂದ್ ಸಲ್ಫರ್ ಇದೆ, ಇಲ್ಲೂ ಒಂದ್ ಸಲ್ಫರ್ ಇದೆ, ಈಕ್ವೇಶನ್ ಏನಾಯ್ತು, ಬ್ಯಾಲೆನ್ಸ್ಡ್ ಆಯ್ತು. ನೆಕ್ಸ್ಟ್ ಇನ್ನ ನಾನ್ ಮೆಟಲ್ ಯಾವ್ದಿದೆ, ಕ್ಲೋರಿನ್. ದೇರ್ ಆರ್ 2 ಕ್ಲೋರಿನ್. ಇಲ್ಲಿ ನೀವು ಆಲ್ರೆಡಿ 2 ಅಂತ ಹೇಳಿ ಸೋಡಿಯಂ ನ ಬ್ಯಾಲೆನ್ಸ್ ಮಾಡೋ ಟೈಮಲ್ಲಿ ಬರ್ದಿದ್ದೀರಾ. ಸೊ 2 ಕ್ಲೋರಿನ್ ಇಲ್ಲೂ ಕೂಡ ಬ್ಯಾಲೆನ್ಸ್ ಆಯ್ತು. ಸೊ ಇಲ್ಲಿ ಸಲ್ಫರು ಮತ್ತೆ ಕ್ಲೋರಿನ್ ಎರಡು ಕೂಡ ಏನಾಯ್ತು, ಬ್ಯಾಲೆನ್ಸ್ಡ್ ಆಯ್ತು. ಒಂದೇ ಸಲ್ಫರ್ ಎರಡೂ ಕಡೆ ಇತ್ತು, ಆಟೋಮ್ಯಾಟಿಕಲಿ ಬ್ಯಾಲೆನ್ಸ್ಡ್ ಆಯ್ತು. ಕ್ಲೋರಿನ್ ಬಂದ್ಬಿಟ್ಟು ನಮ್ದು ರಿಯಾಕ್ಟೆಂಟ್ ಸೈಡ್ ಅಲ್ಲಿ 2 ಇತ್ತು, ಪ್ರಾಡಕ್ಟ್ ಸೈಡ್ ಅಲ್ಲಿ ನಾವು ಸೋಡಿಯಂಗೆ 2 ಅಂತ ಹೇಳಿ ಯಾವಾಗ ಬರೆದ್ವಿ ಅವಾಗ ಕ್ಲೋರಿನ್ ಕೂಡ ಬ್ಯಾಲೆನ್ಸ್ಡ್ ಆಯ್ತು. ನೆಕ್ಸ್ಟ್ ಗೋ ಫಾರ್ ಆಕ್ಸಿಜನ್. ಎಲ್ಲಾ ನಾನ್ ಮೆಟಲ್ಸ್ಗಳು ಮುಗೀತು ಎಕ್ಸೆಪ್ಟ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಅಂತ ಹೇಳಿದ್ರೆ ಗೋ ಫಾರ್ ಆಕ್ಸಿಜನ್. ಆಕ್ಸಿಜನ್ 2 ಕಂಪೌಂಡ್ಗಳಲ್ಲಿ ಸುಮಾರು ಸಲ ಇರುತ್ತೆ, ಅವಾಗ ಎರಡನ್ನೂ ಕ್ಲಬ್ ಮಾಡ್ಕೋಬೇಕಾಗುತ್ತೆ. ಈಗ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಈ ಸೋಡಿಯಂ ಸಲ್ಫೇಟ್ ಅಂತ ಹೇಳುವ ಒಂದೇ ಒಂದು ಕಂಪೌಂಡ್ ಅಲ್ಲಿ ಆಕ್ಸಿಜನ್ ಇದೆ. ಅದು ಎಷ್ಟು ಸಲ ಇದೆ, 4 ಟೈಮ್ಸ್ ಇದೆ ಅಲ್ವಾ, 4 ಟೈಮ್ ಇದೆ. ಸೊ ಪ್ರಾಡಕ್ಟ್ ಸೈಡ್ ಅಲ್ಲಿ ಎಲ್ಲೆಲ್ಲಿ ಆಕ್ಸಿಜನ್ ಇದೆ, ಎಷ್ಟು ಸಲ ಇದೆ ಅಂತ ಹೇಳಿ ಕೌಂಟ್ ಮಾಡ್ಕೊಳ್ಳಿ. ಆಕ್ಸಿಜನ್ ಇಲ್ಲೂ ಕೂಡ 4 ಸಲ ಇದೆ. ಸೊ ದೇರ್ ಇಸ್ ನಥಿಂಗ್ ಟು ವರಿ. ಇಕ್ವೇಶನ್ LHS ಅಲ್ಲೂ RHS ಅಲ್ಲೂ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎರಡೂ ಕಡೆ ಆಕ್ಸಿಜನ್ ಏನಾಯ್ತು, ಬ್ಯಾಲೆನ್ಸ್ಡ್ ಆಯ್ತು. ನಾವು ಗೋ ಫಾರ್ ಹೈಡ್ರೋಜನ್. ಇಲ್ಲಿ ಹೈಡ್ರೋಜನೇ ಇಲ್ಲ. ಹೈಡ್ರೋಜನ್ ಇಲ್ಲ ಅಂತ ಹೇಳಿದ್ರೆ ನೀವೇ ಮತ್ತೆ ವಾಪಸ್ ಹೋಗಿ ಹೈಡ್ರೋಜನ್ ಬರೆದು ಬ್ಯಾಲೆನ್ಸ್ ಮಾಡುವಂತಹ ಗೋಜಿಗೆ ಹೋಗ್ಬೇಡಿ. ದಿಸ್ ಇಸ್ ನಾಟ್ ionic type of equations where you have to write H plus ion on right side and then balance the left side with water. ಆ ಥರ ಎಲ್ಲ ನೀವು ಬರೆಯಕ್ಕೆ ಹೋಗಬೇಡಿ. ಅದು ರೆಡಾಕ್ಸ್ ರಿಯಾಕ್ಷನ್. ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಓದ್ತೀರಾ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ, ಅಲ್ಲಿ ನೀವು ಕಲಿತೀರಾ ಹೇಗೆ ಈ ಹೈಡ್ರೋಜನ್ ಅಯಾನ್ ಅನ್ನ ಬರೆದು ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ಫಾರ್ 9th and 10th ಫೌಂಡೇಶನ್ ಲೆವೆಲ್. ಈ ಒಂದು ಸೀರೀಸ್ ಇಫ್ ಯು ರಿಮೆಂಬರ್ ದಟ್ ಇಸ್ ಎನಫ್. ಸೊ ಮ್ಯಾಮ್ ಇದು ಕೂಡ ತುಂಬಾ ಈಸಿ ಆಯ್ತು. ಗಿವ್ ಸಮ್ ಕಾಂಪ್ಲಿಕೇಟೆಡ್ ಇಕ್ವೇಶನ್ಸ್ ಅಂತ ಹೇಳಿ ನೀವು ಹೇಳ್ಬೋದು. ಲೆಡ್ ನೈಟ್ರೇಟ್ ಡಿಕಂಪೋಸ್ ಆಗುವಂಥದ್ದು ತಗೊಳ್ಳೋಣ. PbNO3 ಹೋಲ್ ಟ್ವೈಸ್ ಡಿಕಂಪೋಸ್ ಆಗ್ತಾ ಇದೆ. ಪ್ರಾಡಕ್ಟ್ ನ ಹೇಗೆ ಗೆಸ್ ಮಾಡೋದು ಮ್ಯಾಮ್ ಅಂತ ಹೇಳಿ ಕೂಡ ನೀವು ಕೇಳ್ಬೋದು. ಆಲ್ವೇಸ್ ಯಾವ್ದಾದ್ರು ಒಂದು ಸಾಲ್ಟ್ ಡಿಕಂಪೋಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವ ಸಾಲ್ಟ್ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಕಾರ್ಬೋನೇಟ್ ಆದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ನೈಟ್ರೇಟ್ ಸಾಲ್ಟ್ಗಳಾದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಅಥವಾ ನೈಟ್ರೋಜನ್ ರಿಲೇಟೆಡ್ ಎನಿ ಆಕ್ಸೈಡ್ ರಿಲೀಸ್ ಆಗಲೇಬೇಕು. ನೈಟ್ರಿಕ್ ಆಕ್ಸೈಡ್ ಆಗಿರ್ಬೋದು, ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು, ರಿಲೀಸ್ ಆಗುತ್ತೆ. ಸಲ್ಫೇಟ್ ಇದ್ರೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ಗಳು ರಿಲೀಸ್ ಆಗುತ್ತೆ. ಸೊ ಇಲ್ಲಿ ನೈಟ್ರೇಟ್ ಇದೆ ಅಲ್ವಾ, ಸೊ ಆಬ್ವಿಯಸ್ಲಿ ಒನ್ ಆಫ್ ದ ಪ್ರಾಡಕ್ಟ್ ಏನಾಗಿರ್ಬೇಕು, ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್, ಬ್ರೌನ್ ಕಲರ್ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗಬೇಕು. ಆಮೇಲೆ ಇದೇ ಒಂದು ಇಕ್ವೇಶನ್ ಅಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ರಿಲೀಸಿಂಗ್ ಆಫ್ ಆಕ್ಸಿಜನ್ ಗ್ಯಾಸ್. ಇಲ್ಲಿ ಆಕ್ಸಿಜನ್ ಸಪ್ರೇಟ್ ಆಗಿ ರಿಲೀಸ್ ಆಗ್ತಾ ಇದೆ. ಅದರ ಜೊತೆಗೆ ಲೆಡ್ಗೆ ಏನಪ್ಪ ಬಂತು ಇಲ್ಲಿ, ವಾಟ್ ಇಸ್ ದ ರೋಲ್ ಆಫ್ ಲೆಡ್. ಲೆಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ರಿಲೀಸ್ ಆಗುವಂತಹ ಆಕ್ಸಿಜನ್ ಜೊತೆ ಈ ಲೆಡ್ ಹೋಗಿ ಕಂಬೈನ್ಡ್ ಆಗಿ ಲೆಡ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಸೊ ನಾವು ಇವಾಗ ಏನ್ ಬರಿತೀವಿ, ಲೆಡ್ ಆಕ್ಸೈಡ್ ಬರೆದ್ವಿ, ನೈಟ್ರೋಜನ್ ಡೈಆಕ್ಸೈಡ್ ಬರೆದ್ವಿ, ಆಮೇಲೆ ಆಕ್ಸಿಜನ್ ಬರೆದ್ವಿ. ಆಯ್ತಾ, ಇದು ಕೆಮಿಕಲ್ ಇಕ್ವೇಶನ್ ಆಯ್ತು, ಬರ್ದ್ವಿ ನಾವು. ಇವಾಗ ಪ್ರಾಡಕ್ಟ್ಸ್ ಬರ್ದ್ವಿ. ಇದನ್ನ ಹೇಗಪ್ಪ ಬ್ಯಾಲೆನ್ಸ್ ಮಾಡುದು, ಆರ್ಡರ್ ಮರಿಬೇಡಿ. ಫಸ್ಟ್ ಗೋ ಫಾರ್ ಮೆಟಲ್. ಮೆಟಲ್ ಇಂದ ಸ್ಟಾರ್ಟ್ ಮಾಡಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಒಂದೇ ಒಂದು PB ಇದೆ, ಇಲ್ಲೂ ಕೂಡ 1 PB ಇದೆ, ಬ್ಯಾಲೆನ್ಸ್ಡ್ ಆಯ್ತು. ಮೆಟಲ್ ಬೇರೆ ಯಾವ್ದಾದ್ರು ಇದೆಯಾ ಅಂತ ಹೇಳಿ ಚೆಕ್ ಮಾಡಿ. PB ಬಿಟ್ರೆ ಮಿಕ್ಕಿದ್ದು ನೈಟ್ರೋಜನು ಆಕ್ಸಿಜನು. ನಿಮಗೆ ಗೊತ್ತೇ ಇದೆ ನೈಟ್ರೋಜನ್ ಮತ್ತೆ ಆಕ್ಸಿಜನ್ ನಾನ್ ಮೆಟಲ್ಸ್ ಗಳಾಗಿರುತ್ತೆ ಅಂತ ಹೇಳಿ ಅಲ್ವಾ. ಸೊ ಹಾಗಾದ್ರೆ ನೆಕ್ಸ್ಟ್ ಗೋ ಫಾರ್ ನಾನ್ ಮೆಟಲ್. ಯಾವ್ದು ನಾನ್ ಮೆಟಲ್ ತಗೊಳ್ತೀರಾ, ಥರ್ಡ್ ಸ್ಟೆಪ್ ಅಲ್ಲಿ ನೀವು ಆಕ್ಸಿಜನ್ ತಗೊಳ್ಬೇಕು. ಹಾಗಾದ್ರೆ ನಾನ್ ಮೆಟಲ್ ಇಲ್ಲಿ ನೈಟ್ರೋಜನ್ ಇರುವಂತಹದನ್ನ ನೀವು ಪ್ರಯಾರಿಟಿ ತಗೊಂಡು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೈಟ್ರೋಜನ್ ಎಷ್ಟಿದೆ ಮಕ್ಕಳೇ, ಇಲ್ಲಿ 2 ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ದ ಬ್ರಾಕೆಟ್. ನೀವು ಬ್ರಾಕೆಟ್ ಹಾಕೇ ಮಾಡ್ತೀನಿ ಅಂತ ಹೇಳುದಾದ್ರೆ ಯು ಕ್ಯಾನ್ ರೈಟ್ ದ ಬ್ರಾಕೆಟ್ ಫಸ್ಟ್. ಆಯ್ತಾ, ನೆಕ್ಸ್ಟ್ ಇಲ್ಲಿ ನೋಡಿ ನೈಟ್ರೋಜನ್ 2 ಇದೆ, ಇಲ್ಲಿ ನೈಟ್ರೋಜನ್ ಎಷ್ಟಿದೆ, ಜಸ್ಟ್ ಒಂದೇ ಇದೆ ಅಲ್ವಾ. ಹಾಗಾಗಿ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ನೈಟ್ರೋಜನ್ ನಾನು ಸುಮ್ಮನೆ ಇಲ್ಲಿ 2 ಅಂತ ಹೇಳಿ ಬರಿತೇನೆ. ಆಮೇಲೆ ಆಕ್ಸಿಜನ್ ಎಷ್ಟಾಯ್ತು, ಈ 3 ಬ್ರಾಕೆಟ್ ಒಳಗಡೆ ಇದೆ, ಸಣ್ಣ ಪ್ಯಾರಾಂಥೆಸಿಸ್ ಒಳಗಡೆ ಇದೆ, 2 ಅದ್ರ ಹೊರಗಡೆ ಇದೆ. ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 3 2s 6 ಅಂತ ಹೇಳಿ ಮಲ್ಟಿಪ್ಲೈ ಮಾಡಿದ್ರೆ 6 ಆಕ್ಸಿಜನ್ ನಮ್ದು ಎಲ್ಲಿದೆ, ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಇದೆ, ಅಂದ್ರೆ LHS ಕಡೆ 6 ಆಕ್ಸಿಜನ್ ಇದೆ. ಅದೇ ತರ 6 ಆಕ್ಸಿಜನ್ ಇದೆಯಾ ಅಂತ ಹೇಳಿ
RHS ಕಡೆ ಅಥವಾ ಪ್ರಾಡಕ್ಟ್ಸ್ ಸೈಡ್ ಕಡೆ ನೀವು ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ ಬರೀ ಒಂದೇ ಆಕ್ಸಿಜನ್ ಇದೆ. ಇಲ್ಲಿ ನೀವು ಆಲ್ರೆಡಿ 2 ಅಂತ ಹೇಳಿ ಬರ್ದಿದ್ರಿ ಅಲ್ವಾ ನೈಟ್ರೋಜನ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ. ಆ 2 ಅನ್ನ ಇಲ್ಲಿ ಕೊಟ್ಟಿರೋ 2 ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 2 2s ಇಲ್ಲಿ ಯಾವುದೇ ನಂಬರ್ ಇದ್ರೂ ರೆಸ್ಪೆಕ್ಟಿವ್ ಆಟಮ್ಸ್ಗಳ ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳೇಬೇಕು. 2 2s 4 ಆಕ್ಸಿಜನ್ ಆಯ್ತು, ಪ್ಲಸ್ ಇಲ್ಲಿ 2 ಇದೆ. ಸೊ ಟೋಟಲ್ ಏನಾಯ್ತು ಇಲ್ಲಿ 7 ಆಕ್ಸಿಜನ್. ನೀವೇ ಹೇಳಿ ಎಲ್ಲಿ ಆಕ್ಸಿಜನ್ ಅನ್ನ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ. ಒಂದ್ ಕಡೆ ಜಾಸ್ತಿ ಇದೆ, ಇನ್ನೊಂದ್ ಕಡೆ ಕಡಿಮೆ ಇದೆ. ಕಡಿಮೆ ಇರೋ ಕಡೆ ನೀವೇನ್ ಮಾಡ್ಬೇಕು, ಸಣ್ಣ ಇಂಟೀಜರ್ಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಕಡಿಮೆ ಇದೆ ನಿಮ್ಮ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಬರೀ 6 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ 7 ಆಕ್ಸಿಜನ್ಸ್ ಇದೆ. ಹಾಗಾಗಿ ಐ ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್ ವಿತ್ ಸ್ಮಾಲೆಸ್ಟ್ ಇಂಟೀಜರ್ 1. ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಇಲ್ಲ. 1 6 6 ಇರುತ್ತೆ. ಗೋ ಫಾರ್ ದ ನೆಕ್ಸ್ಟ್ ಇಂಟೀಜರ್. ನೆಕ್ಸ್ಟ್ ಇಂಟೀಜರ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಡಿಜಿಟ್ ಅಂತ ಹೇಳಿದ್ರೆ 2. ಇಂಟೀಜರ್ ಅಂತ ಹೇಳಿದಾಗ ಇಲ್ಲಿ ನಾನು ಡಿಜಿಟ್ ರೆಫರ್ ಮಾಡ್ತಿದ್ದೀನಿ. 1 2 3 4. ಸೊ 1 ಇಂದ ಮಲ್ಟಿಪ್ಲೈ ಮಾಡ್ತೀರಾ? ನೋ. 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ? 2. ಇಲ್ಲಿ ಆಲ್ರೆಡಿ 6 ಇದೆ. 2 6 ಇವಾಗ ಅಲ್ವಾ? ಅಂದ್ರೆ ಇದನ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೋತೀರಾ, ಮೈಂಡ್ ಅಲ್ಲಿ 6 ಅಂತ ಹೇಳಿ ಇಟ್ಕೊಳ್ತೀರಾ. ಆ 6 ಜೊತೆ ಈ 2 ಅನ್ನ ಮಲ್ಟಿಪ್ಲೈ ಮಾಡ್ತೀರಾ. 2 6 ಎಷ್ಟಾಯ್ತು ಇವಾಗ? 12 ಆಯ್ತು. ಈಗ 12 ಆಕ್ಸಿಜನ್ಸ್ಗಳು ನಿಮ್ಮ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಇದೆ ಅಂತ ಹೇಳಿ ಆಯ್ತು. 12 ಆಕ್ಸಿಜನ್. ಹಾಗಾದ್ರೆ ಅದೇ 12 ಆಕ್ಸಿಜನ್ ಈಚೆ ಕಡೆ ತಗೊಂಡ್ ಬರ್ಬೇಕಲ್ವಾ? ನೋಡಿ, ಎಟ್ ದ ಸೇಮ್ ಟೈಮ್ ಏನಾಯ್ತು ಇಲ್ಲಿ PB ಅನ್ನ 2 ಅಂತ ಹೇಳಿ ಬರೀತೀರಾ. ಸೊ ಇಲ್ಲಿ ನಾನೇನ್ ಮಾಡಿದೆ, 2 PB ಅಂತ ಹೇಳಿ ಬರ್ಕೊಂಡೆ. ಆಮೇಲೆ ನೈಟ್ರೋಜನ್ ನೋಡಿ ಮಕ್ಕಳೇ, 2 2s 4 ಆಯ್ತಾ? ಓಕೆ, ಸೊ ನೈಟ್ರೋಜನ್ ಎಷ್ಟಾಯ್ತು? 2 and 2. ಓಕೆ, ಸೊ ನೈಟ್ರೋಜನ್ ಇಲ್ಲಿ ಎಷ್ಟಾಯ್ತು? ಇಲ್ಲಿ 2 ಇತ್ತು, ಅಂಡ್ ದಿಸ್ 2 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, 4 ನೈಟ್ರೋಜನ್ ಆಯ್ತು. ಹಾಗಾಗಿ ನಾನು ಇಲ್ಲಿ ಏನು 2 ಅಂತ ಹೇಳಿ ಬರ್ದಿದ್ದೆ ಅದನ್ನ ನಾನು ಏನು ಮಾಡಬೇಕು, ಡಿಲೀಟ್ ಮಾಡಿ 4 ಅಂತ ಹೇಳಿ ಮಾಡ್ಬೇಕಲ್ವಾ ಇಲ್ಲಿ. ಸೊ 2 2s 4 ನೈಟ್ರೋಜನ್ ಅಂತ ಹೇಳಿದ್ರೆ ಇಲ್ಲಿ ಏನಾಯ್ತು, 4 times N ಅಂತ ಹೇಳಿ ಬರಿಬೇಕಾಗುತ್ತೆ. ಇಲ್ಲಿ ಆಕ್ಸಿಜನ್ ಇದೆ. ಇವಾಗ ಆಕ್ಸಿಜನ್ ಫೈನಲ್ ಕೌಂಟ್ ಅಲ್ಲಿ ನಾವೇನ್ ಮಾಡಬೇಕು, ಕ್ಲಿಯರ್ ಮಾಡ್ಕೋಬೇಕು. ಸೊ 2 4s ಎಷ್ಟಾಯ್ತು ಮಕ್ಕಳೇ? ಇಲ್ಲಿ ಆಲ್ರೆಡಿ 3. ಇದು ಬಂದು ನೈಟ್ರೋಜನ್ದು, ನೀವು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಆಲ್ರೆಡಿ ಆಕ್ಸಿಜನ್ ಕೌಂಟ್ ಮಾಡಬೇಕಾದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಕೋತೀರಾ 6 ಅಂತ ಹೇಳಿ. ಈ 6 ಅನ್ನ 2 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇವಾಗ 3 6 2s 12 ಆಕ್ಸಿಜನ್ ಇದೆ ಅಲ್ವಾ? ಸೊ 12 ಆಕ್ಸಿಜನ್ ಇದೆ. ಆ 12 ಆಕ್ಸಿಜನ್ ನೀವೇನ್ ಮಾಡ್ಬೇಕು, ಇವಾಗ ಪ್ರಾಡಕ್ಟ್ ಸೈಡ್ ಜೊತೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀರಾ. ಸೊ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಿ, ನಿಮ್ಗೆ ಕನ್ಫ್ಯೂಷನ್ಸ್ ಯಾವುದು ಇರಬಾರ್ದು. ಫಸ್ಟ್ಗೆ PB ಏನೋ 3 twice ಬರ್ಕೊಳ್ತೀರಾ, ಆಮೇಲೆ ನೀವು ಅದಕ್ಕೆ ಸುತ್ತ ಬಾಕ್ಸ್ ಹಾಕೊಂಡಿದ್ದೀರಾ. ಬಾಕ್ಸ್ ಇದು ಹೊರಗಡೆ ನೀವು 2 ಅಂತ ಹೇಳಿ ಬರ್ದಿರ್ತೀರಾ. ಆ 2 ಅನ್ನ ನೀವು PB 2 ಅಂತ ಹೇಳಿ ಬ್ಯಾಲೆನ್ಸ್ ಮಾಡಿರ್ತೀರಾ. 4 times ನೈಟ್ರೋಜನ್ ಇದೆ. 2 ಅನ್ನ ಮಲ್ಟಿಪ್ಲೈ ಮಾಡಿದಾಗ 4 times ನೈಟ್ರೋಜನ್ ಇದೆ, ಅದನ್ನ ಬರೆದ್ರಿ. ಆಕ್ಸಿಜನ್ 2 ಸಲ ಇದೆ, ಅದನ್ನು ಕೂಡ ಬರೆದ್ರಿ. ಪ್ರಾಬ್ಲಮ್ ಏನಾಯ್ತು ಇಲ್ಲಿ, ಆಕ್ಸಿಜನ್ ಕೌಂಟ್ ಮಾಡಕ್ಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಐ ರೋಟ್ ಇಟ್ ಅಗೇನ್. ಈ 2 ಅನ್ನು ಆಮೇಲೆ ಇರುವಂತಹ 2 ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತಾರೆ. ಸೊ 3 2s 6 6 2s 12 ಆಕ್ಸಿಜನ್. ಎಷ್ಟಾಯ್ತು? 12 ಆಕ್ಸಿಜನ್ ಆಯ್ತು. ಎಲ್ಲಿ? ನಿಮ್ಮ ರಿಯಾಕ್ಟೆಂಟ್ ಸೈಡ್ ಅಲ್ಲಿ. ಪ್ರಾಡಕ್ಟ್ ಸೈಡ್ ಅಲ್ಲಿ ಆಡ್ ಮಾಡಿ ಮಕ್ಕಳೇ, 2 ಆಕ್ಸಿಜನ್ ಪ್ಲಸ್ 4 2s 8 ಆಕ್ಸಿಜನ್ ಪ್ಲಸ್ ಇಲ್ಲಿ ಆಲ್ರೆಡಿ 2 ಇದೆ ಅಲ್ವಾ? ಎಷ್ಟಾಯ್ತು? ಅಲ್ಲೂ 12 ಆಕ್ಸಿಜನ್ ಆಯ್ತು. ಸೊ ಬೋತ್ ದ ಸೈಡ್ ಆಕ್ಸಿಜನ್ ಆರ್ಡರ್ ನೋಡಿ, ಮೆಟಲ್ ನಾನ್ ಮೆಟಲ್ ಆಕ್ಸಿಜನ್ ಬ್ಯಾಲೆನ್ಸ್ಡ್ ಆಯ್ತು. ಇಷ್ಟು ಆದ್ಮೇಲೆ ಅಗೇನ್ ಕ್ರಾಸ್ ವೆರಿಫೈ ಮಾಡಿ. 2 PB 2 PB 2 2s 4 ನೈಟ್ರೋಜನ್, ಇಲ್ಲಿ 4 ನೈಟ್ರೋಜನ್. ಆಕ್ಸಿಜನ್ ಬಂದು 3 2s 6 2s 3 2s 6 and 6 2s 12 ಆಕ್ಸಿಜನ್. ಇಲ್ಲಿ 2 plus 4 8 plus and 4 2s 8 8 plus 2 12 ಆಕ್ಸಿಜನ್. ಇಕ್ವೇಶನ್ ಏನಾಯ್ತು? ಬ್ಯಾಲೆನ್ಸ್ಡ್ ಆಯ್ತು. ಸೊ ಮ್ಯಾಮ್ ಇನ್ನೊಂದು ಈಸಿ ಆಗಿರುವಂತಹ ಇಕ್ವೇಶನ್ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ನೀವು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಫೆರಸ್ ಸಲ್ಫೇಟ್ ಡಿಕಂಪೋಸ್ ಆಗೋದು. ಈಗ ಸಲ್ಫೇಟ್ ಸಾಲ್ಟ್ ಡಿಕಂಪೋಸ್ ಆಗ್ತಿದೆ ಅಂತ ಹೇಳಿದ್ರೆ ನಮಗೆ ಸಿಗ್ಲಿಕ್ಕೆ ಹೋಗ್ತಿರುವಂತಹ ಗ್ಯಾಸ್ಗಳು ಬಂದು ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ಸಲ್ಫರ್ ಟ್ರೈಆಕ್ಸೈಡ್. ಈ ಇಕ್ವೇಶನ್ ಅಲ್ಲಿ 2 ಗ್ಯಾಸ್ಗಳು ರಿಲೀಸ್ ಆಗ್ತಾ ಇದೆ. ಓಕೆನಾ? ಸೊ ಇಲ್ಲಿ ಫೆರಸ್ ಸಲ್ಫೇಟ್ ಅಂತ ಹೇಳುವಂತಹ ಒಂದು
ಒಂದು ಸಿಂಗಲ್ ಕಂಪೋನೆಂಟು ಡಿಕಂಪೋಸ್ ಆಗಿ ಫೆರಿಕ್ ಆಕ್ಸೈಡ್ ಕೊಡ್ತಾ ಇದೆ, ಸಲ್ಫರ್ ಆಕ್ಸೈಡ್ ಕೊಡ್ತಾ ಇದೆ, ಸಲ್ಫರ್ ಟ್ರೈಆಕ್ಸೈಡ್ ಕೊಡ್ತಾ ಇದೆ, ಡೈಆಕ್ಸೈಡು ಟ್ರೈಆಕ್ಸೈಡು ಕೊಡ್ತಾ ಇದೆ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಫೆರಸ್ ಸಲ್ಫೇಟ್ ಅನ್ನ ನಾವು ಫಸ್ಟ್ಗೆ ಇಲ್ಲಿ ಕೊಟ್ಟಿರುವಂತಹ ರಿಯಾಕ್ಟೆಂಟ್ ಅಲ್ಲಿ ಯಾವುದೆಲ್ಲ ಮೆಟಲ್ಸ್ಗಳಿದೆ, ಯಾವುದೆಲ್ಲ ನಾನ್ ಮೆಟಲ್ಸ್ಗಳಿದೆ, ಆಯ್ತಾ? ಆಕ್ಸಿಜನ್ ಇದೆಯಾ, ಹೈಡ್ರೋಜನ್ ಇದೆಯಾ, ಈ ಸೀರೀಸ್ ಅನ್ನ ಆರ್ಡರ್ ವೈಸ್ ಬರ್ಕೊಂಡು ಆರ್ಡರ್ ವೈಸ್ ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. ಒಂದು ಎಫ್ ಇದೆ, ಇಲ್ಲಿ ಬರೀ ಎರಡೇ ಎಫ್ ಇರುವಂತದ್ದು. ಸೊ ಇಲ್ಲಿ ಒಂದೇ ಇದೆ, ಅಲ್ಲಿ ಎರಡಿದೆ, ಹಾಗಾಗಿ ಐ ರೋಟ್ ಹಿಯರ್ 2. ಸೊ ಮೆಟಲ್ ಏನಾಯ್ತು? ಬ್ಯಾಲೆನ್ಸ್ಡ್ ಆಯ್ತು. ದ ಮೂಮೆಂಟ್ ಐ ರೋಟ್ ಹಿಯರ್ 2, ಮೆಟಲ್ ಬ್ಯಾಲೆನ್ಸ್ಡ್ ಆಯ್ತು. ಮೆಟಲ್ ಬ್ಯಾಲೆನ್ಸ್ಡ್ ಆಯ್ತು ಅಂತ ಹೇಳಿದ್ಮೇಲೆ ಗೋ ಫಾರ್ ದ ನಾನ್ ಮೆಟಲ್ಸ್. ಇಲ್ಲಿ ಯಾವ್ದು ನಾನ್ ಮೆಟಲ್ಸ್ ಇದೆ? ಸಲ್ಫರ್ ಅಲ್ವಾ? ಅದ್ ಬಿಟ್ರೆ ಆಕ್ಸಿಜನ್ ಇರುವಂತದ್ದು. ಸೊ ಸಲ್ಫರ್ನ ಬ್ಯಾಲೆನ್ಸ್ ಮಾಡಿ. ಎಷ್ಟು ಸಲ್ಫರ್ ಇದೆ ನಿಮ್ಮ ರಿಯಾಕ್ಟೆಂಟ್ ಸೈಡ್ ಅಲ್ಲಿ? 2 ಟೈಮ್ಸ್ ಸಲ್ಫರ್. ಇಲ್ಲಿ ಎಷ್ಟಿದೆ? 1 and 2 ಆಲ್ರೆಡಿ ಬ್ಯಾಲೆನ್ಸ್ ಆಯ್ತು. ಇಕ್ವೇಶನ್ ಮತ್ತೆ ಬ್ಯಾಲೆನ್ಸ್ ಮಾಡಬೇಕಾಗಿಲ್ಲ. ದೆನ್ ಗೋ ಫಾರ್ ಆಕ್ಸಿಜನ್. ಹೈಡ್ರೋಜನ್ ಇದೆಯಾ? ಇಲ್ಲ. ಸೊ ಅವಾಯ್ಡ್ ದಿಸ್. ಗೋ ಫಾರ್ ಆಕ್ಸಿಜನ್. ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ದು ಹೋಲ್ ಇಕ್ವೇಶನ್ ಬ್ಯಾಲೆನ್ಸ್ಡ್ ಆಯ್ತು. ಇಲ್ಲಿ 2 ಇದೆ, ಇಲ್ಲಿ 4 ಆಕ್ಸಿಜನ್. ಆ ಕಾಂಪೋಸಿಷನ್ ಅಲ್ಲಿ 4 ಆಟಮ್ಸ್ ಆಫ್ ಆಕ್ಸಿಜನ್ ಇದೆ. ನೀವೇನ್ ಮಾಡ್ತೀರಾ? ಮಲ್ಟಿಪ್ಲೈ ಮಾಡ್ಕೋತೀರಾ. 2 4s 8 ಆಕ್ಸಿಜನ್ ಆಯ್ತಾ? ಅದೇ ತರ ಇಲ್ಲಿ 3 ಇದೆ, 2 ಇದೆ, 2 ಇದೆ. ಕೌಂಟ್ ಮಾಡಿ. 3 + 2 ಎಷ್ಟಾಯ್ತು? 3 + 2 5. 5 + 3 8 ಆಯ್ತು. ಸೊ ಬೋತ್ ದ ಸೈಡ್ ಆಕ್ಸಿಜನ್ ಕೌಂಟ್ ಇಸ್ 8 ಹಿಯರ್, ಬಿಕಾಸ್ 2 4s ಇಲ್ಲಿ 3 + 2 + 3 ಎಷ್ಟಾಯ್ತು? 8 ಆಯ್ತು. ಸೊ ಎರಡು ಕಡೆ ಆಕ್ಸಿಜನ್ 8 ಆಗಿರುವ ಕಾರಣಕ್ಕೋಸ್ಕರ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಇಕ್ವೇಶನ್ ಇಸ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಪ್ ಆಫ್ ಬ್ಯಾಲೆನ್ಸಿಂಗ್ ಇಸ್ ಆಲ್ಜಿಬ್ರಿಕ್ ಮೆಥಡ್. ಆಲ್ಜಿಬ್ರಿಕ್ ಮೆಥಡ್ ನಿಮ್ದು ಸಿಲೆಬಸ್ ಅಲ್ಲಿ ಇಲ್ಲ, ಬರೀ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಮಾತ್ರ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಆಲ್ಜಿಬ್ರಿಕ್ ಮೆಥಡ್ ಅಲ್ಲಿ ಯಾವ ತರ ಇಕ್ವೇಶನ್ ಬ್ಯಾಲೆನ್ಸ್ ಮಾಡಬೇಕು, ಇದು ಎಲ್ಲಿ ಯೂಸ್ ಆಗುತ್ತೆ ನೋಡಿ. ಪ್ರತಿ ಕಡೆ ಹಿಟ್ ಅಂಡ್ ಟ್ರಯಲ್ ಮಾಡಲೇಬೇಕು ಅಂತನೂ ಇಲ್ಲ. ಕೆಲವೊಂದ್ ಕಡೆ ಬ್ಯಾಲೆನ್ಸ್ ದ ಇಕ್ವೇಶನ್ ಅಂತ ಹೇಳಿ 2 ಮಾರ್ಕ್ಸ್ಗೆ 2 ಇಕ್ವೇಶನ್ಸ್ ಕೊಡ್ತಾರೆ. ಅಂಡ್ ಯು ಹ್ಯಾವ್ ಟು ಯೂಸ್ ಯೋರ್ ಮೈಂಡ್. ನೀವು ಮೈಂಡ್ ಅನ್ನ ಯೂಸ್ ಮಾಡ್ತೀರಾ ಅಂಡ್ ಯು ಆರ್ ಗುಡ್ ಎಟ್ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿದ್ರೆ ಗೋ ಫಾರ್ ಆಲ್ಜಿಬ್ರಿಕ್ ಮೆಥಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಇಕ್ವೇಶನ್ ನೀವು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ಗಳು ಸಿಗುತ್ತೆ. ಕ್ಯಾಲ್ಸಿಯಂ ಇದೆ, ಕಾರ್ಬನ್ ಇದೆ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, ಫಾಸ್ಫರಸ್ ಇದೆ. ಸೊ ಪ್ರತಿ ಎಲಿಮೆಂಟ್ಸ್ಗಳನ್ನು ತಲೆ ಇಟ್ಕೊಳ್ಬೇಕು. ಪ್ರತಿ ಎಲಿಮೆಂಟ್ಸ್ಗೆ ಇಲ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ಅನ್ ಆಲ್ಜಿಬ್ರಿಕ್ ಇಕ್ವೇಶನ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಬಿಕಾಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ ಆನ್ ರಿಯಾಕ್ಟೆಂಟ್ ಸೈಡ್ ಶುಡ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಸೈಡ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಆಲ್ರೆಡಿ ಇದೆ. ಇಲ್ಲಿ ಏನ್ ಮಾಡ್ತೀರಾ? ಫಸ್ಟ್ಗೆ ಕೋಎಫಿಷಿಯಂಟ್ ತಗೊಳ್ತೀರಾ. ಸೊ ನಾವು ದಿಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳೋ ಕಂಪೌಂಡ್ A ಟೈಮ್ಸ್ ರಿಯಾಕ್ಟ್ ಆಗುತ್ತೆ, B ಟೈಮ್ಸ್ H3PO4 ರಿಯಾಕ್ಟ್ಸ್ ಟು ಗಿವ್ C ಟೈಮ್ಸ್ ಆಫ್ ದಿಸ್ ಪ್ರಾಡಕ್ಟ್ಸ್ ಅಂಡ್ D ಟೈಮ್ಸ್ ಆಫ್ ಕಾರ್ಬೋನೇಟ್ ಪ್ರಾಡಕ್ಟ್. ಆಯ್ತಾ? ಇವಾಗ ನೀವೇನ್ ಮಾಡ್ಬೇಕು? ಪ್ರತಿ ಒಂದು ಕಂಪೌಂಡ್ ಅಲ್ಲೂ ಒಂದೊಂದು ಎಲಿಮೆಂಟ್ ಗಳಿಗೆ ನೀವೇನ್ ಮಾಡ್ಬೇಕು? ಆಲ್ಜಿಬ್ರಿಕ್ ಇಕ್ವೇಶನ್ ಬರೀತಾ ಹೋಗ್ಬೇಕು. ಐ ವಿಲ್ ಟೆಲ್ ಯು, ಐ ವಿಲ್ ಶೋ ಯು ಹೌ. ಸ್ಟಾರ್ಟ್ ಮಾಡೋಣ. ಫಾರ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಂಗೆ ನಾವು ಕೀಪಿಂಗ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇನ್ ಅವರ್ ಮೈಂಡ್, ರೈಟ್ ದ ಇಕ್ವೇಶನ್ A ಟೈಮ್ಸ್ ಕ್ಯಾಲ್ಸಿಯಂ. ಇಲ್ಲಿ ಕ್ಯಾಲ್ಸಿಯಂ ಅಂತ ಹೇಳುವಂಥದ್ದು ಈ ಬಾಕ್ಸ್ ಹಾಕೊಳ್ಳಿ, ಬಾಕ್ಸ್ ಒಳಗಡೆ ಒಂದೇ ಇದೆ ಅಲ್ವಾ? ಸೊ A ಟೈಮ್ಸ್ ಆಫ್ ಕ್ಯಾಲ್ಸಿಯಂ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಸೈಡ್ ಅಲ್ಲಿ ಎಲ್ಲೆಲ್ಲಿ ಕ್ಯಾಲ್ಸಿಯಂ ಇದೆ ಆಡ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, 3 ಟೈಮ್ಸ್ C ಅಲ್ವಾ? ಸೊ A ಇಸ್ ಈಕ್ವಲ್ ಟು 3C. ಯಾಕೆಂದ್ರೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ A ಟೈಮ್ಸ್ ಕ್ಯಾಲ್ಸಿಯಂ ಇತ್ತು, ಅದು ಪ್ರಾಡಕ್ಟ್ ಸೈಡಿಗೆ ಬಂದಾಗ ನಾವು C ಟೈಮ್ಸ್ ಈ ಹೋಲ್ ಮಾಲಿಕ್ಯೂಲ್ಸ್ ತಗೊಂಡಿದೀವಿ. ಅಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ? 3 ಸಲ ಇದೆ. ದಿಸ್ 3 ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ದ ಕೋಎಫಿಷಿಯಂಟ್ C. A ಟೈಮ್ ಇಸ್ ಈಕ್ವಲ್ ಟು 3 ಟೈಮ್ಸ್ C. ಕ್ಯಾಲ್ಸಿಯಂ ಮುಗೀತು. ನೆಕ್ಸ್ಟ್ ಯಾವ ಎಲಿಮೆಂಟ್ಸಿಗೆ ಹೋಗ್ತೀರಾ? ಫಾರ್ ಕಾರ್ಬನ್. ಓಕೆನಾ? ಇಲ್ಲಿ 8 ಟೈಮ್ಸ್ ಕ್ಯಾಲ್ಸಿಯಂ ಇಸ್ ಈಕ್ವಲ್ ಟು ಎಲ್ಲಿದೆ ಮಕ್ಕಳೇ? ಇಲ್ಲಿ ಕಾರ್ಬನ್ ನೋಡಿ, ಈ ಕಂಪೌಂಡ್ ಅಲ್ಲಿ ಕಾರ್ಬೋನಿಕ್ ಆಸಿಡ್ ಕಂಪೌಂಡ್ ಅಲ್ಲಿ ಇದೆ. ಎಸ್ ಎಲ್ಲ ಇದೆ? D ಟೈಮ್ಸ್ ಇದೆ. ಸೊ D ಟೈಮ್ C. A is equal to D ಅಂತ ಹೇಳುವ ಆಲ್ಜಿಬ್ರಿಕ್ ಇಕ್ವೇಶನ್ ತಗೊಂಡ್ರಿ. ಯಾಕೆ? D ಅಂತ ಹೇಳುವಂಥದ್ದು ಎಂಟೈರ್ ಮಾಲಿಕ್ಯೂಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ಕಾರ್ಬನ್ ಒಂದೇ ಇದೆ. ಸೊ D ಟೈಮ್ ಕಾರ್ಬನ್ ಇಸ್ ಈಕ್ವಲ್ ಟು A ಟೈಮ್ ಕಾರ್ಬನ್ ಇನ್ ಒನ್ ಆಫ್ ದಿ ಕಂಪೌಂಡ್. ಆಲ್ಜಿಬ್ರಿಕ್ ಇಕ್ವೇಶನ್ ಆಫ್ ದಾಟ್ ಮುಗೀತು. ನೆಕ್ಸ್ಟ್ ಗೋ ಫಾರ್ ಆಲ್ಜಿಬ್ರಿಕ್ ಇಕ್ವೇಶನ್ ಆಫ್ ಫಾಸ್ಫರಸ್. ಇದಕ್ಕೆ ಆರ್ಡರ್ ಏನ್ ಬೇಕಾಗಿಲ್ಲ. ಹವೆವರ್ ದ ವೇ ಯು ವಾಂಟ್ ಯು ಕ್ಯಾನ್ ಗೋ. ಫಾಸ್ಫರಸ್ ಅಂತ ಹೇಳಿ ಬಂದಾಗ ನಾನು ಕೋಎಫಿಷಿಯಂಟ್ B ತಗೊಂಡಿದ್ದೀನಿ ಅಂಡ್ ಇಲ್ಲಿ ಫಾಸ್ಫರಸ್ ಒಂದೇ ಇದೆ. ಸೊ 1 ಟೈಮ್ B ಇಸ್ ಈಕ್ವಲ್ ಟು ಇಲ್ಲಿ ಯಾವ್ದೆಲ್ಲ ಕಂಪೌಂಡ್ ಅಲ್ಲಿ ಫಾಸ್ಫರಸ್ ಇದೆ? ಇದರಲ್ಲಿ ಎಸ್ ಎಲ್ಲ ಇದೆ. ಬ್ರಾಕೆಟ್ ಹೊರಗಡೆ 2 ಟೈಮ್ಸ್ ಬರ್ತೀರಾ. ಸೊ ಆ 2 ಅನ್ನು ಈ C ಅನ್ನು ತಗೊಳ್ಬೇಕು. ಸೊ 2 ಟೈಮ್ಸ್ C
2C ಅಷ್ಟು ಫಾಸ್ಫರಸ್ ಇದೆ. B is equal to 2C ಅಂತ ಹೇಳಿ ನೀವು ತಗೋತೀರ. ನೆಕ್ಸ್ಟ್ ಫಾಸ್ಫರಸ್ ಆಯಿತು. ಹೈಡ್ರೋಜನ್, ಆಕ್ಸಿಜನ್ ತಗೊಂಡ್ಬಿಡಿ, ಆಮೇಲೆ ಹೈಡ್ರೋಜನ್ ಹೋಗೋಣ. ಫಾರ್ ಆಕ್ಸಿಜನ್ ಬರ್ದ್ಬಿಡೋಣ. ಆಕ್ಸಿಜನ್ ನೋಡಿ ಎಲ್ಲ ಕಡೆ ಎರಡೆರಡು ಕಂಪೌಂಡಲ್ಲಿ ಇದೆ. ಇಲ್ಲಿ 3 times A ಆಕ್ಸಿಜನ್ ಪ್ಲಸ್ ಇಲ್ಲಿ ಎಷ್ಟು ಸಲ ಆಕ್ಸಿಜನ್ ಇದೆ, 4 times B ಆಕ್ಸಿಜನ್. 4B is equal to for oxygen 3A is equal to ಇಲ್ಲಿ ಎಷ್ಟಾಯ್ತು ಮಕ್ಕಳೇ ಆಕ್ಸಿಜನ್ 4B ಈಕ್ವಲ್ ಟು ಮಾಡೋಕ್ಕಾಗಲ್ಲ, ಪ್ಲಸ್ ಮಾಡ್ಕೋಬೇಕು. ಪ್ಲಸ್ 4B. ಇಲ್ಲಿ ನೋಡಿ ಯಾಕೆ ನಾನು ಪ್ಲಸ್ ಮಾಡಿದ್ದೀನಿ, ಬಿಕಾಸ್ ಎರಡು ಕಾಂಪೊನೆಂಟ್ಗಳು ರಿಯಾಕ್ಟೆಂಟ್ ಸೈಡಿಗೆ ಬಿಲಾಂಗ್ ಆಗುತ್ತೆ. ಹಾಗಾಗಿ ಅಲ್ಲಿರುವಂತಹ ಟೋಟಲ್ ಆಟಮ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ಇನ್ ಟರ್ಮ್ಸ್ ಆಫ್ ಆಲ್ಜಿಬ್ರಿಕ್ ಇಕ್ವೇಶನ್. ಸೊ 3A plus 4B is equal to ಇಲ್ಲಿ ಎಲ್ಲಿದೆ ಆಕ್ಸಿಜನು, ಇಲ್ಲಿ ನೋಡಿ ಔಟ್ಸೈಡ್ ದ ಬ್ರಾಕೆಟ್ 2 ಇದೆ, ಇನ್ಸೈಡ್ ದ ಬ್ರಾಕೆಟ್ 4 ಇದೆ. ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 2s 8 ಆಯ್ತಾ. ಈ 8 ಅನ್ನ ಕೋಎಫಿಷಿಯಂಟ್ ಜೊತೆ ಕ್ಲಬ್ ಮಾಡಿ. ಸೊ 8C ಪ್ಲಸ್ ಏನಾಯ್ತು ಇಲ್ಲಿ, ಇಲ್ಲೂ ಇದೆಯಾ ಆಕ್ಸಿಜನು, 3 times D. ಎಷ್ಟಿದೆ ಆಕ್ಸಿಜನ್, 3 ಇದೆ. ಯಾವ ಕೋಎಫಿಷಿಯಂಟ್ ಇದೆ ಅಲ್ಲಿ, D ಇದೆ. ಸೊ 3 times D. ದೊಡ್ಡ ಇಕ್ವೇಶನ್ ನ ಫಸ್ಟ್ಗೆ ಸಾಲ್ವ್ ಮಾಡಕ್ಕೆ ಹೋಗಬೇಡಿ. ಸಿಂಪಲ್ ಇಕ್ವೇಶನ್ ಸಾಲ್ವ್ ಮಾಡಿ, ಯು ಗೆಟ್ ವ್ಯಾಲ್ಯೂಸ್. ಆ ವ್ಯಾಲ್ಯೂ ಅನ್ನ ಬೇಕಾದ್ರೆ ನೀವು ಫೈನಲಿ ಬೇಕಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಷ್ಟೇ. ಲಾಸ್ಟಿಗೆ ಬಂದು ಹೈಡ್ರೋಜನ್. ಫಾರ್ ಹೈಡ್ರೋಜನ್ ಹೇಗೆ ಬರೀತೀರಾ ಇಕ್ವೇಶನ್, ಇಲ್ಲಿ ಒಂದೇ ಒಂದು ಕಂಪೌಂಡ್ ಅಲ್ಲಿ ಹೈಡ್ರೋಜನ್ ಇದೆ. ಸೊ ಹೇಗೆ ಇಕ್ವೇಟ್ ಮಾಡ್ತೀರಾ, 3 ಸಲ B ಆಟಮ್ಸ್ ಇದೆ, B ಆಟಮ್ಸ್ ಆಫ್ ಹೈಡ್ರೋಜನ್. ಸೊ 3B ಆಫ್ ಹೈಡ್ರೋಜನ್ ಇಸ್ ಈಕ್ವಲ್ ಟು ಇಲ್ಲಿ 2 ಸಲ ಹೈಡ್ರೋಜನ್ ಇದೆ, ಕೋಎಫಿಷಿಯಂಟ್ ಇಸ್ D 2D. ಇಲ್ಲಿ ಕೋಎಫಿಷಿಯಂಟ್ಗಳು ಅಂತ ಹೇಳಿದ್ರೆ ಏನು, ಒಂದು ಫಾರ್ಮುಲಾದ ಮುಂದೆ ನೀವು ಬರೀತಿರಲ್ಲ ABCD, ಅದ್ರದ್ದು ವ್ಯಾಲ್ಯೂಸ್ ಆರ್ ಅನ್ನೋನ್ ಆ್ಯಂಡ್ ಯು ಗೋಯಿಂಗ್ ಟು ಐಡೆಂಟಿಫೈ ದೋಸ್ ವ್ಯಾಲ್ಯೂಸ್ ಅಂತ ಹೇಳಿ. ಸೊ ಇವಿಷ್ಟು ಆಯ್ತಾ. ಇವಾಗ ಸಾಲ್ವ್ ಮಾಡಿ. ಯಾವಾಗಲೂ ಇಕ್ವೇಷನಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟನ್ನು 1 ಅಂತ ಹೇಳಿ ತಗೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಇಡೀ ಇಕ್ವೇಷನ್ ನೋಡಿದ್ರೆ ನಾನು 3 ಅನ್ನ ಸಿಂಪಲ್ ಆಗಿ 1, C ಅನ್ನ ಸಿಂಪಲ್ ಆಗಿ 1 ಅಂತ ಹೇಳಿ ತಗೊಂಡ್ರೆ ಐ ವಿಲ್ ಗೆಟ್ ಲಾಟ್ ಆಫ್ ವ್ಯಾಲ್ಯೂಸ್. ಆಮೇಲೆ ಅದನ್ನ ವೆರಿಫೈ ಮಾಡ್ಕೊಳ್ಳಿ, ತಗೊಂಡಿರುವ ವ್ಯಾಲ್ಯೂ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಎನಿ ಒನ್ ವೇರಿಯಂಟ್ ಅನ್ನು ನಾನು 1 ಅಂತ ಹೇಳಿ ತಗೊಳ್ತೀನಿ. ಇಲ್ಲಿ ಇಫ್ ಐ ಟೇಕ್ C ಆಸ್ 1, ಓಕೆ, ಸೊ ಲೆಟ್ಸ್ ಸೇ ದಟ್ let's take the value of C as 1. C value ಅನ್ನು 1 ಅಂತ ಹೇಳಿ ತಗೊಳ್ಳೋಣ. If you take C value as 1, ಏನಾಯ್ತು ಇಲ್ಲಿ, A is equal to 3 into 1 ಆಯಿತು. What is the value of A now? 3. The value of A became 3. ಸೊ ಎಲ್ಲಿ 3 ಬರೀದಿರಾ, ಯು ಅಂಡರ್ಸ್ಟುಡ್ ದಟ್ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿರುವ ಒಂದು ವ್ಯಾಲ್ಯೂ ಇಲ್ಲಿ 3. ಎ ಜಾಗದಲ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ದ ವ್ಯಾಲ್ಯೂ ಆಸ್ 3 ಆಯ್ತಾ. ಬಿ ವ್ಯಾಲ್ಯೂ ಗೊತ್ತಿಲ್ಲ, ಐಡೆಂಟಿಫೈ ಮಾಡೋಣ. ಇವಾಗ ಎ ಆಯ್ತು, ಬಿ ಎಷ್ಟು ಅಂತ ಹೇಳಿ ಹುಡ್ಕೊಂಡ್ವಾ. ಬಿ ಇಸ್ ಈಕ್ವಲ್ ಟು 2 into ಸಿ ವ್ಯಾಲ್ಯೂ ಏನ್ ತಗೊಂಡ್ರಿ ಇಲ್ಲಿ, ಅಸ್ಯೂಮ್ ದಟ್ ಸಿ ಇಸ್ ಈಕ್ವಲ್ ಟು 1. ಸೊ ಬಿ ಏನಾಯ್ತು ಇಲ್ಲಿ 2 into 1 ಆಯ್ತು, ಬಿ ವ್ಯಾಲ್ಯೂ ಇಸ್ 2. ಸೊ ಯು ಐಡೆಂಟಿಫೈಡ್ A value as 3, B value as 2. ಕರೆಕ್ಟಾ. ನೆಕ್ಸ್ಟ್ ಇಷ್ಟು ದೊಡ್ಡ ಇಕ್ವೇಷನ್ಗೆ ಕೈನೇ ಹಾಕಬೇಡಿ, ಸುಮ್ಮನೆ ಇದ್ಬಿಡಿ. ಸಿ ವ್ಯಾಲ್ಯೂ ಹವೆವರ್ ಯು ನೋ ದಟ್ ಇಟ್ ಇಸ್ 1. ಡಿ ವ್ಯಾಲ್ಯೂ ಗೊತ್ತಾಗಬೇಕಂತ ಹೇಳಿದ್ರೆ ಟೇಕ್ ದ ಸಿಂಪಲ್ ಇಕ್ವೇಷನ್. ನಿಮಗೆ ಗೊತ್ತಾಗಬೇಕಾಗಿರೋದು ಡಿ ವ್ಯಾಲ್ಯೂ. ಯು ನೋ ಆಲ್ರೆಡಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ, ರೈಟ್. ಸೊ 3 into 2, B value is 2 here. So 3 multiplied by 2, bring this 2 down. Nothing but 6 by 2 is equal to 3. You got the value of A, B, C, D now. Easy, right? So A is 3, B is 2, C, anyway you imagine that it is 1. I mean you assumed that it is 1. Check whether it is 1 at the end. D value is 3. So idana cross check ಮಾಡ್ಕೊಳ್ಳಿ. ಹೇಗೆ, calcium carbonate reacting with phosphoric acid H3PO4 giving calcium phosphate Ca3PO4 whole twice plus what else we get, carbonic acid H2CO3. correct, carbonic acid. ಈಗ ನಮ್ಗೆ ಏನು ಸಿಕ್ತು ಇಲ್ಲಿ, ಕೋಎಫಿಷಿಯಂಟ್ ವ್ಯಾಲ್ಯೂಸ್ ಹೇಳಿ ನೀವು ಕಂಡಿಡ್ದಿರುವಂಥದ್ದು. ಎ ವ್ಯಾಲ್ಯೂ 3 ಅಂತ ಹಾಕಿದೆ, ಬಿ ವ್ಯಾಲ್ಯೂ 2 ಆಗಿತ್ತು, ಸಿ ವ್ಯಾಲ್ಯೂ 1 ಅಂತ ಹೇಳಿ ತಗೊಂಡಿದ್ರಿ. ಮತ್ತೆ ಡಿ ವ್ಯಾಲ್ಯೂ ಎಷ್ಟು ಸಿಕ್ತು ಮಕ್ಕಳೇ ನಿಮಗೆ ಇಲ್ಲಿ ಪ್ರೀವಿಯಸ್ ಇಕ್ವೇಷನ್ ಅಲ್ಲಿ, ಡಿ ವ್ಯಾಲ್ಯೂ ನಿಮಗೆ ಸಿಕ್ಕಿದ್ದು 3 ಅಂತ ಹೇಳಿ
ಸೊ ಐ ರೋಟ್ ಹಿಯರ್. ನಂದು ಈಕ್ವೇಶನ್ ಬ್ಯಾಲೆನ್ಸ್ಡ್ ಆಯಿತು. ಪ್ರತಿ ಕೋಎಫಿಷಿಯಂಟಿಗೂ ನೀವೇನು ಕಂಡಿಡಿದ್ರಿ? ವ್ಯಾಲ್ಯೂಸನ್ನ ಕಂಡಿಡಿದ್ರಿ. ಈಗ ನಂದು ಒಂದೇ ಡೌಟ್ ಏನು ಗೊತ್ತಾ, ಇಲ್ಲಿ ನೀವು ಅಸ್ಯೂಮ್ ಮಾಡಿದ್ರಲ್ವಾ ಕ್ಯಾಲ್ಸಿಯಂ 1 ಅಂತ, ಅಂದರೆ ಸಿ ವ್ಯಾಲ್ಯೂ 1 ಅಂತ ಹೇಳಿ ಚೆಕ್ ಮಾಡಿ ಕರೆಕ್ಟಾ ಅಂತ ಹೇಳಿ. ಇಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ? 3 ಇದೆ. ಇಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ? 1 ಮಲ್ಟಿಪ್ಲೈಡ್ ಬೈ 3 ಇದೆ. ಸೊ ಆಬ್ವಿಯಸ್ಲಿ whatever you assumed as 1 is actually fitting the equation ಅಲ್ವಾ. ಸೊ ದಿಸ್ ಇಸ್ ಹೌ ಯು ಬ್ಯಾಲೆನ್ಸ್ ದ equation. ಸಿಂಪಲ್ ಆಗಿರೋದು ಇನ್ನೊಂದು ಎಕ್ಸಾಂಪಲ್ ಕೊಡಿ ಮ್ಯಾಮ್ ಆಲ್ಜಿಬ್ರಿಕ್ ಮೆಥಡಿಗೆ ಅಂತ ಹೇಳಿ ಕೇಳ್ಬೋದು. ಸೊ ದಿಸ್ ಒನ್ ಮೋರ್ ಇಕ್ವೇಶನ್, ಮೀಥೇನ್ C2H4, ಸಾರಿ ನಾಟ್ ಮೀಥೇನ್, ಇಟ್ ಈಸ್ ಈಥೀನ್ ಗ್ಯಾಸ್. ಯಾವ ಗ್ಯಾಸ್ ಇದು? ಈಥೀನ್ ಗ್ಯಾಸ್. ಫ್ರೂಟ್ ರೈಪನಿಂಗ್ಗೆಲ್ಲ ಯೂಸ್ ಮಾಡ್ತಾರಲ್ವಾ, ಫ್ರೂಟ್ ರೈಪನಿಂಗ್ ಟೈಮಲ್ಲಿ ಜಾಸ್ತಿ ಯೂಸ್ ಆಗುವಂತಹ ಗ್ಯಾಸ್ ಈಥೀನ್ ಗ್ಯಾಸು. ನೀವು ಇವಾಗ ರಾ ಬನಾನವನ್ನು ಒಂದು ಪ್ಲಾಸ್ಟಿಕಲ್ಲಿ ರ್ಯಾಪ್ ಮಾಡಿ ಇಡ್ತೀರಾ ಅಂತ ಹೇಳಿದ್ರೆ ಯಾಕೆ ಇಡಬಾರ್ದು? ಫಸ್ಟ್ ಆಫ್ ಆಲ್ ಆ ಬನಾನದಿಂದ ರಿಲೀಸ್ ಆಗುವಂತಹ ಈಥೀನ್ ಗ್ಯಾಸ್ ವಿಲ್ ಇಂಡ್ಯೂಸ್ ದ ರೈಪನಿಂಗ್ ಪ್ರಾಸೆಸ್ ಟು ಹ್ಯಾಪನ್ ಕ್ವೈಟ್ ಕ್ವಿಕರ್. ಹಾಗಾಗಿ ಈಥೀನ್ ಅಂತ ಹೇಳುವುದನ್ನ ದ ನ್ಯಾಚುರಲ್ ಹಾರ್ಮೋನ್ ಪ್ರೆಸೆಂಟ್ ಇನ್ ದ ಫ್ರೂಟ್ ವಿಚ್ ಹೆಲ್ಪ್ಸ್ ಫಾರ್ ಫ್ರೂಟ್ ರೈಪನಿಂಗ್ ಅಂತ ಹೇಳಿ ಕೂಡ ಅಡ್ರೆಸ್ ಮಾಡ್ತೀವಿ. So ethene gas to formula ಬಂದು C2H4. You are going to learn this in carbon and compounds chapter in future. Anyways, ಇಲ್ಲಿ ನಾವು ಇವಾಗ ಆಲ್ಜಿಬ್ರಿಕ್ ಇಕ್ವೇಶನ್ ಬರೆದು ABCD ವ್ಯಾಲ್ಯೂಸ್ ಕಂಡಿಡಿದು ಇಕ್ವೇಶನ್ ಬ್ಯಾಲೆನ್ಸ್ ಮಾಡಬೇಕು, ಅಂಡ್ ದಟ್ ಇಸ್ ಯುವರ್ ಆಲ್ಜಿಬ್ರಿಕ್ ಮೆಥಡ್. ಆಯ್ತಾ? ಇವಾಗ ಮಾಡೋಣ, ಸ್ಟಾರ್ಟ್ ಮಾಡೋಣ. ಇಲ್ಲಿ ಯಾವ್ದೆಲ್ಲ ಎಲಿಮೆಂಟ್ ಇದೆ? ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಅದೇ ಎಲಿಮೆಂಟ್ಗಳು ಆಚೆ ಇರುತ್ತೆ. ಸೊ ಪ್ರತಿ ಒಂದು ಎಲಿಮೆಂಟಿಗೂ ನೀವೇನ್ ಮಾಡಬೇಕು? ಆಲ್ಜಿಬ್ರಿಕ್ ಇಕ್ವೇಶನ್ ಅನ್ನ ಬರ್ಕೊಳ್ಬೇಕು. ಫಾರ್ ಕಾರ್ಬನ್ ಬರ್ದ್ರಿ, ಫಾರ್ ಹೈಡ್ರೋಜನ್ ಬರ್ಕೋತೀರಾ, ಆಮೇಲೆ ಫಾರ್ ಆಕ್ಸಿಜನ್ ಬರ್ಕೊಳ್ತೀರಾ. ಬರೀ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ನೋಡಿ ಯಾವ್ದೆಲ್ಲ ಎಲಿಮೆಂಟ್ಸ್ ಗಳಿದೆ ಅಂತ ಹೇಳಿ, ಆ ಎಲಿಮೆಂಟ್ಸ್ ಗಳಿಗೆ ಮಾತ್ರ ಆಲ್ಜಿಬ್ರಿಕ್ ಇಕ್ವೇಶನ್ ಬರಿತಾ ಹೋಗ್ತೀರಾ. ಸೊ ಫಾರ್ ಕಾರ್ಬನ್ ಹೇಗೆ ಬರೀತೀರಾ? ರಿಯಾಕ್ಟೆಂಟ್ ಪಾರ್ಟ್ ಅಲ್ಲಿ ಒಂದೇ ಒಂದು ಕಾಂಪೊನೆಂಟ್ ಅಲ್ಲಿ ಕಾರ್ಬನ್ ಇದೆ, 2C ಇದೆ ಅದು, ಅಂಡ್ ಯು ಗೋಯಿಂಗ್ ಟು ಈಕ್ವೇಟ್ ದಿಸ್, ಸಾರಿ 2A. ಕೋಎಫಿಷಿಯಂಟ್ A, number of atoms of carbon is 2, so 2A is equal to, ಇಲ್ಲಿ just C, 2A is equal to C. Okay, now for hydrogen, ಯಾವ ತರ ಬರೀತೀರಾ? Coefficient of this entire molecule is A. There are 4 atoms of hydrogen, so 4A is equal to, 4A is equal to 2 atoms of hydrogen multiplied by the coefficient 2D. And for oxygen, 2B is equal to, ಇಲ್ಲಿ ಎರಡು ಕಡೆ ಆಕ್ಸಿಜನ್ ಇದೆ, 2 times C plus D times oxygen. ಇಲ್ಲಿ ಎರಡು ಕಡೆ ಆಕ್ಸಿಜನ್ ಇದೆ ಅಲ್ವಾ, ಹಾಗಾಗಿ 2C plus D ಅಂತ ಹೇಳಿ ನೀವನ್ನ ಆಡ್ ಮಾಡ್ತೀರಾ. ನೌ ಲೆಟ್ಸ್ ಫೋಕಸ್ ಆನ್ ದ ರೆಸ್ಟ್ ಆಫ್ ದ ಪಾರ್ಟ್. ಇಲ್ಲಿ ಯಾವುದಾದ್ರೂ ಒಂದು ಅಸ್ಯೂಮ್ ಮಾಡ್ಕೊಳ್ಳೇಬೇಕು ದಟ್ ಇಟ್ ಇಸ್ 1 ಅಂತ ಹೇಳಿ, ಅದರ್ವೈಸ್ ಯು ಕಾಂಟ್ ಐಡೆಂಟಿಫೈ. ಎಲ್ಲವೂ ಕೂಡ ಇಲ್ಲಿ ವೇರಿಯೇಬಲ್ಸ್ ಇದೆ, ಯಾವುದಾದ್ರು ಒಂದು ವ್ಯಾಲ್ಯೂನ ಫಿಕ್ಸ್ ಮಾಡೋಣ. ಸೊ C ಅನ್ನ 1 ಅಂತ ಹೇಳಿ ಫಿಕ್ಸ್ ಮಾಡಿ, ಅಥವಾ A ಅನ್ನ 1 ಅಂತ ಹೇಳಿ ಫಿಕ್ಸ್ ಮಾಡಿ. ಅಸ್ಯೂಮ್ ದಟ್ A is 1, ಅಸ್ಯೂಮ್ ದಟ್ A as 1. A 1 ಆದ್ರೆ C ಎಷ್ಟಾಯ್ತು? 2 ಆಯ್ತಾ? If A is equal to 1, 2 into 1 is equal to C. C value is going to be 2. If the C value is going to be 2, ನೋಡೋಣ ಮಿಕ್ಕಿದೇನಾಗುತ್ತೆ ಅಂತ ಹೇಳಿ. ಈ ಇಕ್ವೇಶನ್ ಹೇಗೆ ಸಾಲ್ವ್ ಮಾಡ್ತೀರಿ? If A is equal to 1, 4 1 is equal to 2D, nothing but 4 by 2D, nothing but D is equal to 2 ಆಯ್ತಾ? ಈಗ you got the value of C, you got the value of D. C value ಏನು? 2. D value ಏನು? 2. Now we'll identify the value of B. Anyway, A ಅನ್ನ ನೀವು 1 ಅಂತ ಹೇಳಿ ಕನ್ಸಿಡರ್ ಮಾಡಿದಿರಾ, go for B. B ಅನ್ನ ಐಡೆಂಟಿಫೈ ಮಾಡಿ. ಹೇಗೆ ಮಾಡ್ತೀರಾ? You have to solve this equation ಅಲ್ವಾ. 2B is equal to 2C plus D. 2B is equal to 2C plus D ಆಯ್ತಾ? ಈಗ B ವ್ಯಾಲ್ಯೂ ನಿಮಗೆ ಗೊತ್ತಾಗಬೇಕು. C ವ್ಯಾಲ್ಯೂ ಎಷ್ಟು ಮಕ್ಕಳೇ? C ವ್ಯಾಲ್ಯೂ ಬಂದ್ಬಿಟ್ಟು 2 ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರಿ, D ವ್ಯಾಲ್ಯೂ ಅನ್ನು 2 ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರಿ. ಇದು ಮಲ್ಟಿಪ್ಲೈ ಮಾಡ್ಕೋತೀರಾ, 2 ಇಂಟು 2 4, 4 ಪ್ಲಸ್ 2 6, 6 ಡಿವೈಡೆಡ್ ಬೈ ಈ 2 ಅನ್ನ ಕೆಳಗಡೆ ತಗೊಂಡು ಬಂದ್ರೆ ಯು ವಿಲ್ ಐಡೆಂಟಿಫೈ ದ ವ್ಯಾಲ್ಯೂ ಆಫ್ B. ಎಷ್ಟಾಯ್ತು? 2 1s, 2 3s, ಸೊ ವ್ಯಾಲ್ಯೂ ಆಫ್ B ಶುಡ್ ಬಿ 3. ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಒನ್ಸ್ ಯು ಆರ್ ಡನ್ ವಿತ್ ಸಾಲ್ವಿಂಗ್ ಆಲ್ ದಿ ಆಲ್ಜಿಬ್ರಿಕ್ ಇಕ್ವೇಶನ್, ಪ್ಲೀಸ್ ಡೂ ಕ್ರಾಸ್ ವೆರಿಫೈ. ಹೇಗೆ ಮಾಡ್ಕೋತೀರಾ? What was that equation you had taken? C2H4, you're burning in the presence of oxygen, it gives carbon dioxide and water. So in that situation, multiply the items you have got. 1, illi nimge sikki 3, illi nimge sikkidu 2 and 2. This is what you have got by identifying algebraic equation. 2 1s, ಎಷ್ಟಾಯ್ತು? 2. ಇಲ್ಲಿ ಎಷ್ಟಿದೆ? 2 ಕಾರ್ಬನ್ ಇದೆ, ಬ್ಯಾಲೆನ್ಸ್ಡ್. ಕರೆಕ್ಟಾ?
ಯು ಅಸ್ಯೂಮ್ಡ್ ದಟ್ ಎ ಇಸ್ ಈಕ್ವಲ್ ಟು 1. ಇದು ಎ ಆಗಿತ್ತು, ಇಲ್ಲಿ 2 ಸಲ ಕಾರ್ಬನ್ ಇತ್ತು, ಪ್ರಾಡಕ್ಟ್ ಸೈಡ್ ಅಲ್ಲೂ ನೀವು ಬ್ಯಾಲೆನ್ಸ್ ಮಾಡಿದ ನಂತರ 2 ಸಲ ಕಾರ್ಬನ್ ಇದೆ. ಆಕ್ಸಿಜನ್ 4 ಟೈಮ್ಸ್, 1 4 ಇಲ್ಲಿ ಎಷ್ಟಿದೆ, 2 2 4 ಟೈಮ್ಸ್, ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಗಿದೆ. ಸೊ ಕೀಪ್ ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ದ ಸೈಡ್ ಟು ಚೆಕ್ ವೆದರ್ ದಿ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ನೀವು ಆಲ್ಜಿಬ್ರಿಕ್ ಮೆಥಡ್ ಅಲ್ಲಿ ಬ್ಯಾಲೆನ್ಸ್ ಮಾಡಿದ್ದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಬಟ್ 100% ಕರೆಕ್ಟ್ ಇರುತ್ತೆ. ಮತ್ತು ಮಲ್ಟಿಪ್ಲೈ ಮಾಡ್ಕೊಂಡು ಕೂತ್ರೆ ಯು ಲೂಸ್ ಟೈಮ್ ಅಷ್ಟೇ. ಸೊ ಈ ತರ ಡಿಫ್ರೆಂಟ್ ಇಕ್ವೇಶನ್ ನೀವೇನ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡಬಹುದು ಅಂತ ಹೇಳಿ. ಸೊ ಐ ಹೋಪ್ ದಿಸ್ ವಿಡಿಯೋ ಆಕ್ಚುಲಿ ಹೆಲ್ಪ್ಡ್ ಯು. ನಿಮಗೆ ಯಾವುದಾದ್ರೂ ಇಕ್ವೇಶನ್ಸ್ ಕಷ್ಟ ಇದೆ ಅಂತ ಹೇಳಿದ್ರೆ mention that equation in the comment box, so we'll try to balance them. So we'll meet you in the next video with another basic concept. Thank you.